MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಇದು ಕರ್ನಾಟಕ ಪ್ರೈಮ್ ಟೈಮ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಈಗ ಹೆಡ್ಲೈನ್ಸ್. ದೆಹಲಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸರ್ಕಸ್. ರಾಹುಲ್ ನಡೆಯಿಂದ ಸಿದ್ದು ದಿಲ್ಖುಷ್. ಕನಕಪುರ ಡಿಕೆ ಬ್ರದರ್ಸ್ ನಡೆಯೇ ದೊಡ್ಡ ಸಸ್ಪೆನ್ಸ್. ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲು ಸಿದ್ಧತೆ. ನಾಳೆಯೇ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ. ಜಾತಿ ಬಲಕ್ಕೆ ಹೈಕಮಾಂಡ್ ಕೊಡಲಿದೆ ಆದ್ಯತೆ. ಪ್ರಿಯಾಂಕ್ ತವರಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಚಿತ್ತಾಪುರದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ. ಸಂಘದ ಹಗರಣ ಬಯಲಿಗೆಳೆಯಲು ಸಚಿವರ ತೀರ್ಮಾನ. ಲಾಲು ಕುಟುಂಬದಲ್ಲಿ ಮಕ್ಕಳ ಫೈಟ್. ಅಕ್ಕನಿಗೆ ತೇಜಸ್ವಿ ಯಾದವ್ ಚಪ್ಪಲಿ ಏಟು. ಇಂಥ ಕುಟುಂಬ ಇರಬಾರ್ದು ಅಂತ ರೋಹಿಣಿ ಸಿಟ್ಟು. ದೆಹಲಿ ಸ್ಫೋಟದ ಸುತ್ತ 16 ಅನುಮಾನ. ಉಗ್ರ ಉಮರ್ ಜೊತೆಗಿದ್ರಂತೆ ಮತ್ತಷ್ಟು ಜನ. ನಮ್ಮವರೇ ಹಂತಕರು ಎಂದ ಪಾಕಿಸ್ತಾನ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಸಂಪುಟ ಪುನರ್ರಚನೆಗೆ ಸಿಎಂ ಒಲವು ತೋರಿದರೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಡಿಕೆ ಸುರೇಶ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿರುವುದು ಕುತೂಹಲ ಮೂಡಿಸಿದೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸರ್ಕಸ್. ಕನಕಪುರ ಡಿಕೆ ಬ್ರದರ್ಸ್ ನಡೆಯೇ ದೊಡ್ಡ ಸಸ್ಪೆನ್ಸ್. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕರ್ನಾಟಕದ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇಂದಿನ ಹೈದರಾಬಾದ್ ಪ್ರವಾಸ ರದ್ದುಪಡಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ತಂಗಿದ್ದಾರೆ. ಇತ್ತ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಬೆಂಗಳೂರಿನಿಂದ ದೆಹಲಿಗೆ ಹೊರಟಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ಭೇಟಿಗೂ ಡಿಕೆ ಶಿವಕುಮಾರ್ ಈಗಾಗಲೇ ಸಮಯ ಕೇಳಿದ್ರು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ದೆಹಲಿ ಪ್ರವಾಸ ಹಿನ್ನೆಲೆಯಲ್ಲಿ ಸೋಮವಾರವೂ ದೆಹಲಿಯಲ್ಲೇ ಡಿಕೆಶಿ ತಂಗಿದ್ದಾರೆ. ಸಂಪುಟ ಪುನಾರಚನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದು, ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆಗೆ ಡಿಸಿಎಂ ಡಿಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನನಗೆ ಬೇರೆ ಕೆಲಸ ಇದೆ, ನಾಳೆ ಹೋದ್ರೂ ಹೋಗ್ತೀನಿ, ಹೋಗ್ಬೋದು. ಇವತ್ತು ಹೋಗುವ ಸಾಧ್ಯತೆ ಇದೆ ಅಂತ ಕೇಳ್ಕೊಟ್ಟಿದ್ವಿ. ನಾನೇನು ಒಯ್ತಾನೆ ಇರ್ತೀನಿ, ಬರ್ತಾನೆ ಇರ್ತೀನಿ. ನನಗೇನು ಹೊಸದೇನಲ್ವಲ್ಲ ಡೆಲ್ಲಿ. ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ, ನನ್ನ ಪಾಡ್ ನಾನು ಹೋಗ್ತೀನಿ. ನನಗೆ ಬೇರೆ ಕೆಲಸಗಳಿರ್ತದೆ, ಸೊ ಹೋಗ್ತೀನಿ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಬದಲಾಗಿ 4 ಪ್ರಮುಖ ಸ್ಥಾನಗಳ ಬಗ್ಗೆ ಚರ್ಚೆ ನಡೆದಿದೆ. ಬಿ ನಾಗೇಂದ್ರ ರಾಜಣ್ಣರಿಂದ ಖಾಲಿಯಾದ ಸ್ಥಾನ ತುಂಬಲು ನಿರ್ಧರಿಸಲಾಗಿದ್ದು, ಪರಿಷತ್ ಸಭಾಪತಿ ಮತ್ತು ಉಪಸಭಾಪತಿ ಆಯ್ಕೆ ಬಗ್ಗೆಯೂ ಪ್ರಸ್ತಾಪಿಸಲಾಗಿದೆ. ಡಿಕೆ ಶಿವಕುಮಾರ್ ಕೈಗೆ ರಾಹುಲ್ ಗಾಂಧಿ ಸಿಗುತ್ತಿಲ್ಲ. ಸಿಎಂ ಸಿದ್ದು ಜೊತೆ ಚರ್ಚೆ ಮಾಡಿದ್ರು. ಆದ್ರೆ ಡಿಕೆಶಿ ಭೇಟಿಗೆ ಅವಕಾಶ ಕೊಡಲಿಲ್ಲ. ರಾಹುಲ್ ಗಾಂಧಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಆಗ್ತಿಲ್ವಾ? 2.5 ವರ್ಷದ ಬಳಿಕ ಸಿಎಂ ಮಾಡ್ತೇನೆ ಅಂತ ನೀಡಿದ್ದ ವಾಗ್ದಾನವೇ ಸಮಸ್ಯೆಯಾಗಿದೆಯಾ ಅನ್ನೋದೇ ಅರ್ಥವಾಗ್ತಿಲ್ಲ. ಡಿಕೆ ಶಿವಕುಮಾರ್ ಅಂತೂ ಸಿಎಂ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಡಿಕೆಶಿ ಭೇಟಿಯನ್ನೇ ರಾಹುಲ್ ಮುಂದಕ್ಕೆ ಹಾಕ್ತಿದ್ದಾರೆ. ಒಂದು ವೇಳೆ ಸಿಎಂ ಬದಲಾವಣೆಗೆ ಕೈ ಹಾಕಿದ್ರೆ ಸರ್ಕಾರಕ್ಕೆ ಕಂಟಕ ಬರಬಹುದು ಎಂಬ ಆತಂಕ ಇದೆ. ಡಿಸಿಎಂ ಭೇಟಿ ಮಾಡಿದ್ರೆ ಕುರ್ಚಿಗೆ ಪಟ್ಟು ಹಿಡಿಯೋ ಸಾಧ್ಯತೆಯೂ ಇದೆ. ಇದೇ ಕಾರಣಕ್ಕೆ ರಾಹುಲ್ ಕಾಲಹರಣ ನೀತಿ ಅನುಸರಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ನೀವು ಖರ್ಗೆ ಅವ್ರನ್ನ ಭೇಟಿಯಾದ ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಏನಾದ್ರು ನೀವುಗಳು ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನನ್ನಲ್ಲಿ, ಸಿದ್ದರಾಮಯ್ಯನವರಲ್ಲಿ, ಹೈಕಮಾಂಡಲ್ಲಿ ಎಲ್ಲೂ ಚರ್ಚೆ ಇಲ್ಲ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಿಷ್ಠ. ಹಾಗಂತ ಹೈಕಮಾಂಡ್ ಸರಿಯಾಗಿ ನಡೆಸಿಕೊಳ್ಳದಿದ್ರೆ ಕರ್ನಾಟಕದಲ್ಲೂ ಮತ್ತೋರ್ವ ಹಿಮಾಂತ ಬಿಶ್ವಾ ಶರ್ಮಾ ಹುಟ್ಟೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ತೆರೆ ಎಳೆದಿದೆ. ಮುಂದಿನ 2.5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ರವಾನಿಸಿದೆ. ಇದರ ಮಧ್ಯೆ ಸಚಿವ ಸಂಪುಟ ಪುನರಚನೆಯ ಕಸರತ್ತು ಕೂಡ ಶುರುವಾಗಲಿದೆ. ಮುಂದಿನ ವಾರ ಸಿದ್ದು ಸಂಪುಟಕ್ಕೆ ಭರ್ಜರಿ ಸರ್ಜರಿ. ಸಿದ್ದರಾಮಯ್ಯ ಪಟ್ಟಿಯನ್ನು ಒಪ್ತಾರಾ ಡಿಸಿಎಂ ಡಿಕೆಶಿ? ಮುಂದಿನ 2.5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ ಎಂಬ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ರವಾನಿಸಿದೆ. ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ಕ್ಯಾಬಿನೆಟ್ ಪುನರ್ರಚನೆಯ ಪ್ರಸ್ತಾಪವನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಈ ಪ್ರಸ್ತಾಪಕ್ಕೆ ರಾಹುಲ್ ಗಾಂಧಿ ಒಪ್ಪಿಗೆ ನೀಡಿದ್ದಾರೆ. ಡಿಕೆಶಿ ಜೊತೆ ಚರ್ಚಿಸಿ ಪಟ್ಟಿ ಫೈನಲ್ ಮಾಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಹುದ್ದೆಗೇರಲು 2028ರ ವಿಧಾನಸಭಾ ಚುನಾವಣೆಯವರೆಗೂ ಕಾಯಬೇಕಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕರಷ್ಟೇ ಡಿಕೆ ಶಿವಕುಮಾರ್ಗೆ ಸಿಎಂ ಹುದ್ದೆ ಸಿಗಬಹುದು. ಆದ್ರೀಗ ಸಿದ್ದು ಡಿಕೆಶಿ ಮಧ್ಯೆ ಸಮನ್ವಯ ಸಾಧಿಸಲು ಹೈಕಮಾಂಡ್ ಮುಂದಾಗಿದೆ. ಈ ಕಾರಣಕ್ಕೆ ಸಿದ್ದರಾಮಯ್ಯ ಮುಂದೆ ದೊಡ್ಡ ಬಂಡೆ ಎದುರಾಗಿದೆ. ಸಿದ್ದು ಡಿಕೆಶಿ ಜುಗಲ್ಬಂದಿ. 2028ರ ಮೇ ತನಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರೋದು ಬಹುತೇಕ ಪಕ್ಕ. ಸಿದ್ದರಾಮಯ್ಯ ಈಗಾಗಲೇ ಸಂಪುಟ ಪುನರ್ರಚನೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಮುಂದೆ ದೊಡ್ಡ ಟಾಸ್ಕ್ ಇದೆ. ಸಿದ್ದು ಈಗಾಗಲೇ ರಾಹುಲ್ ಗಾಂಧಿಯನ್ನ ಒಪ್ಪಿಸಿ ಕುರ್ಚಿ ಉಳಿಸಿಕೊಂಡಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅನ್ನ ಒಪ್ಪಿಸಬೇಕಾದ ಸವಾಲು ಎದುರಾಗಿದೆ. ಡಿಸಿಎಂ ಡಿಕೆಶಿ ಜೊತೆ ಕೂತು ಚರ್ಚೆ ಮಾಡಿಕೊಂಡು ಬಂದಿ ಸಂಪುಟದ ಪಟ್ಟಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಬರಲು ಸೂಚನೆ ನೀಡಿದ್ದಾರೆ. ರಾಹುಲ್ ಗಾಂಧಿ ಸೂಚನೆ ಬೆನ್ನಲ್ಲೇ ಸಿದ್ದರಾಮಯ್ಯಗೆ ಇನ್ನೊಂದು ಸಂಕಷ್ಟ ಶುರುವಾಗಿದೆ. ಅತ್ತ ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಿರುವ ಡಿಸಿಎಂ ಡಿಕೆಶಿ ಸಂಪುಟ ಪುನರ್ರಚನೆಗೆ ಒಪ್ತಾರಾ? ಸಿದ್ದು ಪಟ್ಟಿಗೆ ಅನುಮೋದನೆ ನೀಡುತ್ತಾರಾ ಅನ್ನೋದೇ ಪ್ರಶ್ನೆ. ನೋಡಿ, ನಿನ್ನೆ ಭೇಟಿಯಾಗಿದ್ದಾರೆ. ಅವ್ರಿಗೇನು ಮಾತುಕತೆ ಆಗಿದೆ ಅವರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಅಂದ್ರೆ ಹೇಳ್ಬೋದು. ಬೆಂಗಳೂರಲ್ಲಿ ಮಾಧ್ಯಮದವ್ರು ಕೇಳ ಅಲ್ಲಿ ಹೇಳ್ಬೋದು. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗ್ಬೋದು ಸರ್? ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವೇನು ಹೇಳೋದು ಹೇಳ್ರಿ. ಅದು ಮಾಡಬೇಕಾದವ್ರು ಅವ್ರು ನಾವಲ್ಲ. ನೀವು ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀವಿ. ನೀವು ಅವ್ರನ್ನ ಕೇಳಬೇಕು. ನನ್ನ ಕೇಳಿದ್ರೆ ನನಗೇನು ಗೊತ್ತಿರುತ್ತೆ? ಹೋಗಿದ್ದು ಗೊತ್ತು. ಹೋಗುವಾಗ ನಾನು ಕೂಡ ಹೋಗಿ ಅವ್ರನ್ನ ಕಂಡು ಬಂದಿದ್ದೆ. ಹೋಗಿದ್ದು ಗೊತ್ತು. ಅಲ್ಲೇನಾಯಿತು ವಿದ್ಯಮಾನಗಳು, ಅವ್ರು ಯಾರನ್ನ ಭೇಟಿ ಮಾಡಿದ್ರು ಮಾಡಲಿಲ್ಲ, ಅದೆಲ್ಲ ನನಗೇನು ಗೊತ್ತು? ಅವ್ರನ್ನ ಕೇಳಿದರೆ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ ಚಾನ್ಸ್ ಕೊಡಿಸಲು ಮುಂದಾಗೋದು ಪಕ್ಕ. ಆಗ ಕೆಎನ್ ರಾಜಣ್ಣ ಹೆಸರು ಬರಬಹುದು. ಆಗ ಡಿಕೆಶಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶೀಘ್ರ ಈ ಸಂಪುಟ ಸರ್ಕಸ್ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ಒನ್ಸ್ ಅಗೈನ್ ಈಗ ಸಿದ್ದರಾಮಯ್ಯನವ್ರದ್ದೊಂದು ಪಟ್ಟಿ, ಡಿ ಕೆ ಶಿವಕುಮಾರ್ದೊಂದು ಪಟ್ಟಿ ಒಂದೇ ಬರುತ್ತೆ. ಸೊ ಸಿದ್ದರಾಮಯ್ಯನವ್ರ ಪಟ್ಟಿ ಹೆಂಗಿದೆ ನೋಡ್ತಾ ಹೋಗೋಣ. UT ಖಾದರ್ ಒಳಗೆ ತಗೊಳ್ತಾರೆ ಸಂಪುಟಕ್ಕೆ ಅಂತ ಹೇಳಲಾಗ್ತಾ ಇದೆ. ಎಂ ಕೃಷ್ಣಪ್ಪ, ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರು ಎಂಟರ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಪ್ರಬಲ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕೆ ಷಡಕ್ಷರಿ ತಿಪಟೂರು ಸಿದ್ದರಾಮಯ್ಯ ಅವರ ಲಿಸ್ಟಲ್ಲಿ ಇದ್ದಾರೆ ಅನ್ನುವಂಥದ್ದು. PM ನರೇಂದ್ರ ಸ್ವಾಮಿ, ಮಳವಳ್ಳಿ ನರೇಂದ್ರ ಸ್ವಾಮಿ ಆಕಾಂಕ್ಷಿ ಅನ್ನುವಂಥದ್ದು ಕ್ಲಿಯರ್ ಆಗಿ ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಇನ್ನು ಇದಿಷ್ಟು ಜನ ಸಿದ್ದರಾಮಯ್ಯನವ್ರ ಪಟ್ಟಿಯಲ್ಲಿ. ಡಿ ಕೆ ಶಿವಕುಮಾರ್ ಪಟ್ಟಿನ ನಾವು ನೋಡ್ತಾ ಹೋಗೋದಾದ್ರೆ HC ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ ಬಹಳ ನಿಷ್ಠಾವಂತ ಫಾಲೋವರ್ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅಥಣಿಯಿಂದ ಲಕ್ಷ್ಮಣ ಸವದಿ ಅವರು ಕೂಡ ಕೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾನು ಯಾಕೆ ಸಚಿವನಾಗಬಾರ್ದು ಅನ್ನೋಂಥದ್ದು, ಸಾಕಷ್ಟು ಅನುಭವ ಇದೆ ಅನ್ನುವಂಥದ್ದು. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದಿಂದ ತನ್ವೀರ್ ಸೇಠ್ ಕೂಡ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ. ಸಲೀಂ ಅಹಮದ್ ಪರಿಷತ್ ಸದಸ್ಯರಾಗಿದ್ದಾರೆ, ನನಗೆ ಯಾಕೆ ಒಂದು ಸೀಟ್ ಕೊಡಬಾರ್ದು ಅನ್ನುವಂಥದ್ದು ಅದು ಕೂಡ. ಹಾಗೆಯೇ ಹೈಕಮಾಂಡ್ ಬಣ ನೋಡಿ, ಕಾಂಗ್ರೆಸ್ನಲ್ಲಿ 3ನೇ ಬಣ ಹೈಕಮಾಂಡ್ ಬಣ. ಹೈಕಮಾಂಡ್ ಬಣದಿಂದ ಡೈರೆಕ್ಟಾಗಿ
ಲ್ಯಾಂಡ್ ಆಗೋರು ಯಾರ್ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿ ಕೆ ಹರಿಪ್ರಸಾದ್ ಸದ್ಯ ಪರಿಷತ್ ಸದಸ್ಯರು, ರೂಪಾ ಶಶಿಧರ್ ಇವರ ಮಗಳು ಕೆ ಎಚ್ ಮುನಿಯಪ್ಪ ಅವರ, ಇನ್ನು ಎಸ್ ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆಯಿಂದ ಅವರು ಕೂಡ ಹೈಕಮಾಂಡ್ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇದೆ. ಕೆ ಎಂ ಶಿವಲಿಂಗೇಗೌಡರಿಗೆ ಮಿನಿಸ್ಟರ್ಶಿಪ್ ಕೊಡಲೇಬೇಕು ಅಂತ ದೊಡ್ಡ ಪ್ರಮಾಣದ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೈಕಮಾಂಡ್ ಇದನ್ನು ಕೂಡ ಪರಿಗಣಿಸುತ್ತಾ ಅಂತ. ಇನ್ನು ಜೇವರ್ಗಿಯಿಂದ ಡಾಕ್ಟರ್ ಅಜಯ್ ಸಿಂಗ್, ಧರಮ್ ಸಿಂಗ್ ಅವರ ಪುತ್ರ, ಹಾಗಾಗಿ 3 ಬಾರಿ ಗೆದ್ದಿದ್ದಾರೆ. ಈ ಸಾರಿ ಆದರೂ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒಂದು ಕೂಗು ಕಾಂಗ್ರೆಸ್ ಪಕ್ಷದ ಒಳಗಡೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾರು ಇನ್ನಾಗ್ತಾರೆ, ಯಾರು ಔಟ್ ಆಗ್ತಾರೆ, ಕೊನೆ ಕ್ಷಣದವರೆಗೂ ಕುತೂಹಲ ಇದ್ದಿದ್ದೇನೆ. ರೈಟ್, ಮುಂದಿನ ಸುದ್ದಿನ ನೋಡೋಣ. 2028ರವರೆಗೂ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ರವಾನಿಸಿದೆ. ಅಲ್ಲಿಗೆ ಎಲ್ಲಾ ಕ್ರಾಂತಿಯೂ ಖತಮ್ ಅಂತ ಹೇಳ್ಬೋದು ಅನ್ಸುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಅವಕಾಶ ನೀಡೋ ಮೂಲಕ ಸಿಎಂ ಬದಲಾವಣೆ ಇಲ್ಲ ಅನ್ನೋ ಸಂದೇಶವನ್ನು ಸ್ಪಷ್ಟವಾಗಿ ರವಾನಿಸಿದೆ. ಹಾಗಾದರೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಗತ್ತೆ. ಅದಕ್ಕಾಗಿ ಏನೇನು ಸವಾಲಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ಒಪ್ಪಿಗೆ ನೀಡಿದೆ. ಈ ಮೂಲಕ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದಿದೆ. ರಾಜಕೀಯವಾಗಿಯೂ ರಾಜ್ಯದಲ್ಲಿ ಸ್ಪಷ್ಟ ಸಂದೇಶ ರವಾನೆ ಮಾಡಿದೆ. 2028ರವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಭವಿಷ್ಯದಲ್ಲೂ ಡಿಕೆಶಿಗೆ ಟಕ್ಕರ್ ಕೊಡಲು ತಯಾರಿ. ಬಾಕಿ ಉಳಿದಿರುವ ಮುಂದಿನ 2.5 ವರ್ಷಗಳಿಗೂ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ. ಹೀಗಾಗಿ ಅವರಿಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಸಿಎಂ ಹುದ್ದೆಯಲ್ಲಿರುವ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನ ಈ ತೀರ್ಮಾನ ಸಿಎಂ ಸ್ಥಾನದ ಆಕಾಂಕ್ಷಿಗಳಾಗಿದ್ದ ಅನೇಕರ ಆಸೆ ಕನಸು ಭಗ್ನವಾಗಲು ಕಾರಣವಾಗಿದೆ. ವಿಶೇಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಅವಧಿಯಲ್ಲೇ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. 2023ರಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆಗಲೂ ಸಿಎಂ ಸ್ಥಾನ ಸಿಕ್ಕಿರಲಿಲ್ಲ. ಈಗ 2025ರ ನವೆಂಬರ್ ತಿಂಗಳಿನಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿ 2.5 ವರ್ಷ ಪೂರೈಸಿದ್ದಾರೆ. ಈಗಲಾದರೂ ಸಿಎಂ ಸ್ಥಾನ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ರು. ಆ ನಿರೀಕ್ಷೆ ಕೂಡ ಈಗ ಹುಸಿಯಾಗಿದೆ. ಡಿಕೆಶಿ ಟಾರ್ಗೆಟ್ 2028. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಬಹುಮತ ಬರುವ ಗ್ಯಾರಂಟಿ ಇಲ್ಲ. 2028ರಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯಲು ಬಿಜೆಪಿ ಜೆಡಿಎಸ್ ಈಗಾಗಲೇ ಹೋರಾಟ ಆರಂಭಿಸಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರದ ವಿರೋಧಿ ಅಲೆಯಲ್ಲಿ ಕಾಂಗ್ರೆಸ್ ಕೊಚ್ಚಿಕೊಂಡು ಹೋಗುತ್ತೆ ಎಂಬ ಲೆಕ್ಕಾಚಾರವೂ ಇದೆ. ಕಾಂಗ್ರೆಸ್ ಸತತ 2ನೇ ಬಾರಿಗೆ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ. ಜನರು ಕೂಡ 5 ವರ್ಷಗಳಿಗೊಮ್ಮೆ ಸರ್ಕಾರ ಅಧಿಕಾರದಲ್ಲಿ ಬದಲಾವಣೆ ಬಯಸ್ತಾರೆ ಎಂಬ ಲೆಕ್ಕಾಚಾರ ಕೂಡ ರಾಜ್ಯದ ರಾಜಕೀಯ ವಲಯದಲ್ಲಿದೆ. ಸಿದ್ದರಾಮಯ್ಯ ಒಬಿಸಿ ಮತ್ತು ಅಲ್ಪಸಂಖ್ಯಾತ ಮತಗಳನ್ನ ಒಗ್ಗೂಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ದಲಿತ ಸಮುದಾಯದ ಮತಗಳು ಕೂಡ ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್. ಅಹಿಂದ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಂಡು ಮತ್ತೆ 2028ರಲ್ಲೂ ಅಧಿಕಾರದ ಗದ್ದುಗೆ ಹಿಡಿಯುವುದು ಸಿದ್ದರಾಮಯ್ಯ ಪ್ಲಾನ್. ಆದ್ರೆ 2018ರಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲೇ ವಿಧಾನಸಭಾ ಚುನಾವಣೆ ಎದುರಿಸಿದಾಗ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ. 80 ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷ ಕುಸಿದಿತ್ತು. 2028ರ ವಿಧಾನಸಭಾ ಚುನಾವಣೆಗೂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕೆಂದು ಅವರ ಬೆಂಬಲಿಗರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ 2028ರ ಚುನಾವಣೆಗೂ ಸ್ಪರ್ಧೆ ಮಾಡಿದ್ರೂ ಜನರ ಬಲವನ್ನ ಬೆಂಬಲವನ್ನ ಗಳಿಸಿಕೊಳ್ಳುವುದು ಸುಲಭವಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೊ 2028ಕ್ಕೆ ಕುರ್ಚಿ ರೇಸ್ ಹೆಂಗಿರಲಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಸೊ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ನನ್ನದರದನ್ ಡಿ ಕೆ ಶಿವಕುಮಾರ್ ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯ ತುಂಬಿದ್ರು ಅನ್ನುವಂಥದ್ದು ಒಂದು. ಈ ಸಾರಿ ಎಲೆಕ್ಷನ್ನಲ್ಲೇ ಅವರು ಬಹಳ ಮುಖ್ಯ ಪಾತ್ರ ವಹಿಸಿದ್ರು ಕಾಂಗ್ರೆಸ್ಗೆ ಗೆಲುವು ತಂದು ಕೊಡುವುದರಲ್ಲಿ. ಹಾಗಾಗಿ ಈ ಸಾರಿ ನನಗೆ ಮುಖ್ಯಮಂತ್ರಿ ಹುದ್ದೆ ಬೇಕು ಅಂತ ಡಿ ಕೆ ಶಿವಕುಮಾರ್ ಕೂತಿದ್ರು. ಆದರೆ ಈಗ ಸದ್ಯದ ಮಟ್ಟಿಗಂತೂ ಅದು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಅಂತ ಒಂದು ಬಣ ನಂಬುತ್ತೆ.
ಇನ್ನು 2025ರಲ್ಲೇ CM ಮಾಡಬೇಕು ಅಂತ ನನಗೆ CM ಮಾಡಿ ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಇನ್ನು 2028ಕ್ಕೆ ಬಿಡ್ತಾರಾ? ನವೆಂಬರ್ನಲ್ಲಿ 3 ಡೇಟ್ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ಸುಮ್ಮನೆ ಇರೋರಂತೂ ಖಂಡಿತ ಅಲ್ಲ. ಅವರದ್ದೇ ಆದ ದಾಳಗಳನ್ನು ಅವರು ಕೂಡ ಉರುಳಿಸ್ತಾರೆ. ಹೈಕಮಾಂಡ್ ಒಪ್ಪಿದ್ರೆ ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಳ್ಳುವಲ್ಲಿವರೆಗೆ ಹೋಗಿದೆ. ಆದರೆ DKಶಿ ಕನಸಿಗೆ ಬಿಹಾರ ಎಲೆಕ್ಷನ್ ಕೊಳ್ಳಿ ಇಟ್ಟಿದೆ. ಹಾಗಾಗಿ CM ಕುರ್ಚಿ ರೇಸಲ್ಲಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಈ ಟರ್ಮಲ್ಲಿ ಸಿಗೋದು ಕಷ್ಟ ಅನ್ನೋ ಹಂಗಾಗಿದೆ. ಸೊ ಇನ್ನು 2028ಕ್ಕಾದರೂ ಅಷ್ಟು ಸುಲಭ ಇದೆಯಾ ನೋಡಿ. CM ಕುರ್ಚಿ ರೇಸಲ್ಲಿರುವಂತಹ ಮತ್ತೊಬ್ಬ ಹಿರಿಯ ರಾಜಕಾರಣಿ ನನ್ನದರ್ದನ್ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗಬೇಕು ಅಂತ ಇವತ್ತಿಗೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಪ್ರಬಲ ಬಣ ಅದನ್ನ ಹೇಳ್ತಾ ಬರ್ತಾರೆ. ಅವರು ಎಷ್ಟೇ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅವ್ರಿಗೆ CM ಪೋಸ್ಟ್ ಸಿಗಬೇಕಾಗಿತ್ತು ಅನ್ನೋಂಥ ಒಂದು ಕೂಗು ಇವತ್ತಿಗೂ ಕೂಡ ಪ್ರಬಲವಾಗಿದೆ. 1999ರಲ್ಲಿ ಖರ್ಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದರೆ SM ಕೃಷ್ಣ CM ಆಗಿಬಿಟ್ರು. ಅವತ್ತು 2004ರಲ್ಲೂ ಮತ್ತೆ ಅವರು ಮುಖ್ಯಮಂತ್ರಿ ಆಗಬಹುದಾಗಿತ್ತು, ಆಗಲೂ ಕೂಡ ಧರ್ಮ್ ಸಿಂಗ್ ಅವರು CM ಆದರು. ಹೀಗಾಗಿ ಒಮ್ಮೆಯೂ ಕೂಡ CM ಆಗಲಿಲ್ಲ ಅನ್ನೋ ಕೊರಗಿದೆ. ಕಾಂಗ್ರೆಸ್ ದಲಿತ CM ವಿಚಾರಕ್ಕೆ ಬಂದಾಗ ಕೂಡ ಖರ್ಗೆ ಅವರ ಹೆಸರೇ ಕೂಡ ಪ್ರಬಲವಾಗಿ ಕೇಳಿ ಬರುತ್ತೆ. ಇದು ಕಾಂಗ್ರೆಸ್ಗೆ ಒಂದು ಅಪರೂಪದ ಅವಕಾಶ, ಅವ್ರನ್ನ CM ಮಾಡಬೇಕು ಅನ್ನುವಂಥ ಒಂದು ವಾದ ಪ್ರಬಲವಾಗಿದೆ. CM ಕುರ್ಚಿ ರೇಸ್ನಲ್ಲಿ ಇರುವಂತಹ ಇನ್ನೊಬ್ಬ ಪ್ರಬಲ ಅಭ್ಯರ್ಥಿ ನಾನ್ ಅದರ್ ದೆನ್ ಡಾಕ್ಟರ್ ಜಿ ಪರಮೇಶ್ವರ್. ದಲಿತ CM ರೇಸ್ನಲ್ಲಿ ಖರ್ಗೆಯ ಬಳಿಕ 2ನೇ ಆಯ್ಕೆ ಯಾರು ಅಂತ ಕೇಳಿದ್ರೆ ಅದು ಪರಮೇಶ್ವರ್ ಅವರೇನೆ. ಈ ಹಿಂದೆ ಒಂದ್ಸಾರಿ ದಲಿತ CM ವಿಚಾರ ಅದೆಷ್ಟು ಪ್ರಬಲವಾಗಿ ಮುನ್ನೆಲೆಗೆ ಬಂದಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಸಿದ್ದರಾಮಯ್ಯ ಅವರನ್ನು ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ನ ಇನ್ನೊಂದು ಬಣ ಎತ್ತಿದ್ದಂತಹ ಒಂದು ಪ್ರಬಲ ಧ್ವನಿಯಾಗಿತ್ತು ಅದು. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರದಲ್ಲಿ ಬರೋದಾದರೆ ಹಿರಿಯ ರಾಜಕಾರಣಿ, ಪ್ರಮುಖ ಖಾತೆಗಳನ್ನು ನಿಭಾಯಿಸಿದಂತಹ ಅನುಭವ ಇದೆ. ಸದಾಕಾಲ ಮುಖ್ಯಮಂತ್ರಿ ಕುರ್ಚಿಯ ಕನಸು ಅವರಲ್ಲೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇನ್ನೊಬ್ಬ ಲೀಡರ್ ಯಾರು ಅಂತ ನೋಡೋದಾದರೆ ಅತ್ಯಂತ ಪ್ರಬಲ ನಾಯಕ CM ಕುರ್ಚಿ ರೇಸ್ಗೆ. ಸೊ ಈ ಸಾರಿನೇ ಅವರು ಬಹಳ ಹತ್ತಿರದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2025ಕ್ಕಂತೂ ಖಂಡಿತವಾಗ್ಲೂ ಅತ್ಯಂತ ಪ್ರಬಲ ಅಭ್ಯರ್ಥಿ ನನ್ ಅದರ್ ದೆನ್ ಸತೀಶ್ ಜಾರಕಿಹೊಳಿ ಅವರು. ಈ ಅವಧಿಯಲ್ಲಿ ನಾನು CM ಆಗೋದಿಲ್ಲ ಅಂತ ಅವರು ಭಾಳ ಸರಿ ಹೇಳಿಬಿಟ್ಟಿದ್ದಾರೆ, ಕ್ಲಿಯರಾಗಿ ಹೇಳಿದ್ದಾರೆ. ಅಂದರೆ ಮುಂದಿನ ಅವಧಿಗೆ ನಾನು ಪ್ರಬಲ ಕಂಟೆಸ್ಟೆಂಟ್ ಅನ್ನೋ ಒಂದು ಅರ್ಥದಲ್ಲೇನೆ. ನಮ್ದೇನಿದ್ರು ಟಾರ್ಗೆಟ್ 2028 ಅಂತ ಅವ್ರು ಭಾಳ ಕ್ಲಿಯರಾಗಿ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ. ಅದರಿಂದ ಕ್ಲಿಯರಾಗಿ ಅವರು CM ಸ್ಥಾನದ ಅತ್ಯಂತ ಪ್ರಬಲ ಆಕಾಂಕ್ಷೆ ಅನ್ನೋದು ಗೊತ್ತಾಗುತ್ತೆ. ಹಲವು ಸಾರಿ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಬಲ ನಾಯಕ ಸಿದ್ದು ಬಳಿಕ ಈಗಾಗಲೇ ಅವರ ಪುತ್ರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿದ ಹಾಗೆ ಸಿದ್ದು ಬಳಿಕ ಅಹಿಂದ ನಾಯಕನಾಗುವ ತಾಕತ್ತು ಮತ್ತು ಕನಸು ಎರಡೂ ಕೂಡ ಅವ್ರಿಗಿದೆ ಅಂತ ಹೇಳಲಾಗ್ತಾ ಇದೆ. ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಈಗಿನಿಂದಾನೇ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು CM ಕುರ್ಚಿ ರೇಸಲ್ಲಿ ಇದಿಷ್ಟೇ ಜನರಲ್ಲ, ಇನ್ನೊಂದು ಪ್ರಬಲ ಹೆಸರು MB ಪಾಟೀಲ್. ಲಿಂಗಾಯತರನ್ನ ಕಾಂಗ್ರೆಸ್ಗೆ ಕರೆತರಬೇಕಾಗಿದೆ ಅಂತ ಒಂದು ಕಾಲದಲ್ಲಿ ಲಿಂಗಾಯತರ ಪಕ್ಷ ಅಂತ ಕರೆಸಿಕೊಳ್ತಿದ್ದ ಕಾಂಗ್ರೆಸ್ ಈಗ ಪರಿಸ್ಥಿತಿ ಹಾಗಿಲ್ಲ. ಮತ್ತೆ ಲಿಂಗಾಯತ ಸಮುದಾಯದಿಂದ ಮತಗಳನ್ನು ಕಾಂಗ್ರೆಸ್ಗೆ ಸೆಳಿಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಬಂದರೆ MB ಪಾಟೀಲ್ ಹೆಸರು ಮುನ್ನೆಲೆಗೆ ಬರುತ್ತೆ. ಆ ಒಂದು ಶಕ್ತಿ MB ಪಾಟೀಲ್ ಅವರಿಗೆ ಇದೆ ಅಂತ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಬಲವಾದ ನಂಬಿಕೆ ಇದೆ. ಉತ್ತರ ಕರ್ನಾಟಕ ಭಾಗದ ಕೂಗಿಗೆ ಧ್ವನಿಯಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದೆಲ್ಲ ಈಕ್ವೇಷನ್ಸ್ ಹೇಗೆ ವರ್ಕೌಟ್ ಆಗತ್ತೆ 2028 ಬಂದಾಗಲೇ ಆವತ್ತಿನ ಪರಿಸ್ಥಿತಿ ಏನು. ಯಾಕಂದರೆ ರಾಜಕಾರಣದಲ್ಲಿ ಪ್ರತಿನಿತ್ಯ ಹೊಸ ನೀರು ಬರ್ತಲೇ ಇರುತ್ತೆ, ಪ್ರತಿನಿತ್ಯ ಸನ್ನಿವೇಶಗಳು ಬದಲಾಗ್ತಾನೆ ಇರುತ್ತೆ. ಏನಾಗುತ್ತೆ ಅನ್ನೋದು ಆ ಸನ್ನಿವೇಶ ಬಂದಾಗಲೇ ಗೊತ್ತಾಗತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ಏನಾದರೂ ಆಗುತ್ತಾ? ಅದರಲ್ಲೂ DK ಶಿವಕುಮಾರ್ಗೆ ಶಾಕ್ ಕೊಡೋದಕ್ಕೆ ಹೈಕಮಾಂಡ್ ಏನಾದರೂ ಸಿದ್ಧತೆ ಮಾಡ್ಕೊಂಡಿದೆಯಾ ಅಂತ ನೋಡೋದಾದರೆ ಹೌದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಕಾರಣ ಅದಕ್ಕೆ ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಭರ್ಜರಿ ಬದಲಾವಣೆ ಆಗಲಿದೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ಗೆ ಹೊಸ ಸಾರಥಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. DCM DK ಶಿವಕುಮಾರ್ ಬಳಿ ಇರೋ KPCC ಅಧ್ಯಕ್ಷ ಪಟ್ಟ ಹೊಸಬರ ಪಾಲಾಗೋ ಸಾಧ್ಯತೆ ದಟ್ಟವಾಗಿದೆ. DCM DK ಶಿವಕುಮಾರ್ CM ಪಟ್ಟಕ್ಕೇರಲು KPC ಅಧ್ಯಕ್ಷಕ್ಕಾಗಿ ಬಿಡೋ ಆಫರ್ ಕೊಟ್ಟಂತೆ ಕಾಡುತ್ತಿದೆ. ಅದೇ ಕಾರಣಕ್ಕಾಗಿ ಶಿವಕುಮಾರ್ಗೆ ಅಧ್ಯಕ್ಷರಾಗಿ ಮುಂದುವರಿಯುವ ಆಸೆ ಇಲ್ಲ ಎಂದು DKಶಿ ಸಹೋದರ DK ಸುರೇಶ್ ಹೇಳಿದ್ದಾರೆ. ಅಲ್ಲದೆ ಹೈಕಮಾಂಡ್ ಹೇಳಿದ ತಕ್ಷಣ DKಶಿ ಅಧ್ಯಕ್ಷ ಸ್ಥಾನ ತ್ಯಜಿಸುತ್ತಾರಾ? ಈ ವಿಚಾರದಲ್ಲಿ ಯಾವುದೇ ಅನುಮಾನ ಬೇಡ ಎಂದಿದ್ದಾರೆ.
ನೋಡಿ, ಶಿವಕುಮಾರ್ ಅವರು PCC ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನೋಂಥ ಆಸೆ ಏನಿಲ್ಲ. ಅವರು ಹಿಂದೆನೇ ಹೇಳಿದರು, ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಮೊದಲಿನಿಂದಲೂ ಸಮರ ನಡೆಯುತ್ತಿದೆ. ಕೈಪಡಿಯಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಎಂಬ ನಿಯಮವಿದೆ. ಆದರೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಜಲಸಂಪನ್ಮೂಲ ಖಾತೆ ಹೊಣೆ ಹೊತ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನಿಭಾಯಿಸುತ್ತಿದ್ದಾರೆ. ಅದೇ ಕಾರಣಕ್ಕೆ ಬಂಡೆ ಬದಲು ಬೇರೆಯವರಿಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ನೀಡಬೇಕು ಎಂಬ ಕೂಗಿದ್ದಿದೆ. ಲಿಂಗಾಯತ ಕೋಟದಲ್ಲಿ ಸಚಿವರಾದ MB ಪಾಟೀಲ್, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ. ದಲಿತ ಕೋಟದಲ್ಲಿ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, HC ಮಹದೇವಪ್ಪ ಇದ್ದಾರೆ. ಒಕ್ಕಲಿಗ ಕೋಟದಲ್ಲಿ DK ಶಿವಕುಮಾರ್ ಮತ್ತೆ ಆಯ್ಕೆ ಬಯಸುತ್ತಿದ್ದಾರೆ. ಇನ್ನು DK ಸುರೇಶ್, ಕೃಷ್ಣೇ ಬೈರೇಗೌಡ ಕೂಡ ರೇಸ್ನಲ್ಲಿದ್ದಾರೆ. ಮರಾಠ ಕೋಟದಲ್ಲಿ ಸಂತೋಷ್ ಲಾಡ್ ಹೆಸರು ಕೂಡ ಕೇಳಿ ಬರ್ತಿದೆ. ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತ ಬಲ, ನಾಯಕರ ಬಲ ಸಿಕ್ಕಾಪಟ್ಟೆ ಇದೆ. ಅದೇ ಕಾರಣಕ್ಕೆ ಒಂದೊಂದು ಸ್ಥಾನಕ್ಕೂ 10 ಜನರು ರೇಸ್ನಲ್ಲಿದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷಗಿರಿ ಯಾರ ಪಾಲಾಗುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೊ ಇದು ಅಷ್ಟೇ, ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಈಗ ಪ್ರಸಕ್ತ ಯಾರ್ಯಾರು ರೇಸ್ನಲ್ಲಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇ ಹೆಸರು ಸತೀಶ್ ಜಾರಕಿಹೊಳಿ. ಅಲ್ಲೂ ಕೂಡ ಅವ್ರಿಗೆ ಅಧ್ಯಕ್ಷಗಿರಿ ಕೊಡಬೇಕು ಅನ್ನುವಂಥದ್ದಿದೆ. ಇನ್ನು DKಶಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಜಾರಕಿಹೊಳಿ ಕಸಿತಾರ, ಏನಾಗತ್ತೆ? ಸತೀಶ್ ಜಾರಕಿಹೊಳಿ ಹೆಸರನ್ನು ಸಿದ್ದರಾಮಯ್ಯ ಶಿಫಾರಸು ಮಾಡ್ತಾರಾ? ಇನ್ನು ಕಾಂಗ್ರೆಸ್ ನಾಯಕರು ಹೇಗೂ ದಲಿತ CM ಅನ್ನಂತೂ ಮಾಡಿಲ್ಲ, ಕೊನೆ ಪಕ್ಷ ಕೆಪಿಸಿಸಿ ಅಧ್ಯಕ್ಷರನ್ನಾದರೂ ಮಾಡಬೇಕು ಅನ್ನುವಂಥ ಕೂಗು ಕೇಳಿ ಬರುತ್ತಾ? ಸತೀಶ್ ಜಾರಕಿಹೊಳಿ ಸಾಮಾನ್ಯ ನಾಯಕನೇನಲ್ಲ, ಅತ್ಯಂತ ಪ್ರಬಲ ನಾಯಕ. ಸತೀಶ್ ST ಸಮುದಾಯದ ಅತ್ಯಂತ ಪ್ರಬಲ ನಾಯಕ. ಅಷ್ಟೇ ಅಲ್ಲ, ಬೆಳಗಾವಿ ರಾಜಕಾರಣದ ಮೇಲೆ ನೋಡಿ, 2ನೇ ರಾಜಧಾನಿ ಅಂತಾನೆ ಕರಿತೀವಿ. ಬೆಂಗಳೂರು ರಾಜಕಾರಣ ಎಷ್ಟರ ಮಟ್ಟಿಗೆ ಒಂದು ಶಕ್ತಿ ಕೇಂದ್ರವೋ ಪ್ರಬಲವಾಗಿದೆಯೋ, ಒಂದು ಮಟ್ಟಕ್ಕೆ ಬೆಳಗಾವಿ ರಾಜಕಾರಣ ಕೂಡ ರಾಜ್ಯದ 2ನೇ ಶಕ್ತಿ ಕೇಂದ್ರ, ಅಷ್ಟೇ ಪ್ರಬಲವಾಗಿದೆ. ಅದರ ಹೋಲ್ಡ್ ಇಟ್ಕೊಂಡಿರ್ತಕ್ಕಂಥ ನಾಯಕ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ನೋಡೋಕೆ ಬಹಳ ಸಾಫ್ಟ್ ಸತೀಶ್ ಜಾರಕಿಹೊಳಿ ಅವರು, ಆದರೆ ಬಹಳ ಚುರುಕು ಮತ್ತು ಕಠಿಣ ನಿರ್ಧಾರಗಳನ್ನು ಕೈಗೊಳ್ತಾರೆ ಮುಲಾಜಿಲ್ಲದೆ. ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ ಅಂತ ಕಾಂಗ್ರೆಸ್ನಲ್ಲಿ ಯೋಚನೆ ಮಾಡಿದ್ರೆ ಆಶ್ಚರ್ಯ ಏನೂ ಇಲ್ಲ. ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಲಿಂಗಾಯತ ಕೋಟ ಏನಾಗುತ್ತೆ ಅಂದ್ರೆ, ಸಿದ್ದರಾಮಯ್ಯನವರ ಕಂಟಿನ್ಯೂ ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಉಳಿದ ಸಮುದಾಯಗಳಿಗೆ ಏನು ಪ್ರಿಫರೆನ್ಸು ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಲಿಂಗಾಯತರಿಗೆ ಪ್ರಿಫರೆನ್ಸ್ ಕೊಟ್ಟೇ ಇಲ್ಲ ಕಾಂಗ್ರೆಸ್ಸು ಅನ್ನೋ ಒಂದು ಕೂಗೇನಿದೆ, ಅದಕ್ಕೆ ಮತ್ತಷ್ಟು ಬಲ ಬಂದ್ಬಿಡುತ್ತೆ. ಬರೀ ಅಹಿಂದ ಪಾರ್ಟಿ ಮಾತ್ರ ಆಗ್ಬಿಡುತ್ತಾ ಕಾಂಗ್ರೆಸ್ಸು ಅಂತ ಆಗ್ಬಿಡುತ್ತೆ. ಹಾಗಾಗಿ CM ದಲಿತ ವರ್ಗಗಳಿಂದ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಅದೇ ವರ್ಗದಿಂದ ಹಾಗೆ ಮಾಡೋಕ್ಕಾಗಲ್ಲ. ಅಥವಾ ಈ CM ಲಿಂಗಾಯತರು, ಕೆಪಿಸಿಸಿ ಪ್ರೆಸಿಡೆಂಟು ಲಿಂಗಾಯತರು ಹಾಗೆ ಮಾಡೋಕ್ಕೆ ಬರಲ್ಲ. ಯೂಶ್ವಲಿ ಬೇರೆ ಅವ್ರನ್ನ ಮಾಡ್ತಾರೆ. ಸೊ ಈಶ್ವರ್ ಖಂಡ್ರೆ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಒಲಿದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ ವರಿಷ್ಠರ ಜೊತೆ ಈಶ್ವರ್ ಖಂಡ್ರೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 4 ಬೇಡಿಕೆಗಳನ್ನು ವರಿಷ್ಠರ ಮುಂದೆ ಇಟ್ಟಿದ್ರಂತೆ ಈಶ್ವರ್ ಖಂಡ್ರೆ. ಸಚಿವ ಸಂಪುಟ ಪುನರ್ರಚನೆವರೆಗೂ ಸಚಿವನಾಗಿರಬೇಕು, ಅರಣ್ಯ ಇಲಾಖೆಯಲ್ಲಿ ಹಲವು ಸುಧಾರಣೆ ಮಾಡಿದ್ದೀನಿ ನಾನು, ನನ್ನ ಸುಧಾರಣಾ ಕ್ರಮಗಳು ಕಂಟಿನ್ಯೂ ಆಗಬೇಕು, ಸಚಿವರು ಬಿಟ್ಬಿಟ್ರು ಅಂದ ತಕ್ಷಣ ಅವೆಲ್ಲ ಅಲ್ಲಿಗೆ ಬಿಟ್ಬಿಡೋದಲ್ಲ ಅಂತ. ಆ್ಯಕ್ಚುಲಿ ಇದು ಒಳ್ಳೆ ಪಾಯಿಂಟ್. ಇದು ಹೆಚ್ಚಿಂದು ನಮ್ಮಲ್ಲಿ ಪಕ್ಷ ಬದಲಾದಾಗ, ಲೀಡರ್ಸ್ ಬದಲಾದಾಗ, ಸಚಿವರು ಬದಲಾದಾಗ ಅದು ಅವ್ರು ತಂದಿರ್ತಕ್ಕಂಥ ಒಳ್ಳೆ ಯೋಜನೆಗಳು ಅಲ್ಲಲ್ಲೇ ಮುಗಿದು ಹೋಗ್ತವೆ. ಹಾಗಾಗ್ಕೂಡ್ತದು. ಮುಂದೆ ಸಚಿವರಾಗುವವರು ನನ್ನ ಪಾಲಿಸಿಯನ್ನು ಮುಂದುವರಿಸಬೇಕು. ಇದು ನಿಜವಾಗ್ಲೂ ಒಳ್ಳೆ ವಿಚಾರ. ಇದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿರ್ವಹಣೆಗೆ ಮುಕ್ತ ಅವಕಾಶ ನೀಡಬೇಕು ಅಂತ ಕೂಡ ಕೇಳಿದಾರಂತೆ. ಇನ್ನೊಂದು ಹೆಸರು ಅತ್ಯಂತ ಅಚ್ಚರಿಯ ಹೆಸರು, ಆದರೆ ಏನು ಆಶ್ಚರ್ಯ ಇಲ್ಲ, ಇವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾದರೆ ನನ್ ಅದರ್ ದೆನ್ ಕೃಷ್ಣ ಬೈರೇಗೌಡ. ಒಕ್ಕಲಿಗ DKಶಿ ಅವರನ್ನ ಕೆಳಗಿಳಿಸಿ ಮತ್ತೊಬ್ಬ ಒಕ್ಕಲಿಗರಿಗೆ ಮಣೆ ಹಾಕುವ ಸಾಧ್ಯತೆಗಳಿದೆ. ಬಹುಶಃ ಇಂಥ ಸಾಧ್ಯತೆಗಳೇ ಹೆಚ್ಚಾಗಿ ಇದೆ ಅಂತ ಹೇಳಲಾಗ್ತಾ ಇದೆ. ಆಗ ಕೇಳಿ ಬರುವ ಮೊದಲ ಹೆಸರೇ ಕೃಷ್ಣ ಬೈರೇಗೌಡ. ಬಹಳ ಒಳ್ಳೆ ಇಮೇಜನ್ನು ಕಾಂಗ್ರೆಸ್ನಲ್ಲಿ ಇಟ್ಕೊಂಡಂಥವ್ರು, ಕ್ಲೀನ್ ಆ್ಯಂಡ್ ಯಾವ ವಿಚಾರದಲ್ಲೂ ಕೂಡ ಅವ್ರ ಬಗ್ಗೆ ಅಂಥ ಕಾಂಟ್ರವರ್ಷಿಯಲ್ ಆಗಲಿ ಅಥವಾ ಯಾವುದೇ ಥರದ ಕಳಂಕ ಇಲ್ಲದೆ ಇರುವಂತಹ ಒಬ್ಬ ಸಚಿವರು, ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ವಿದ್ಯಾವಂತ, ಶಾಂತ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ. ಏನು ಬೇಕಿದ್ರೂ ಕೂಡ ತ್ಯಾಗಕ್ಕೆ ರೆಡಿ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾರೆ. ಫ್ಲೆಕ್ಸಿಬಿಲಿಟಿ ಇದೆ ಅವರಿಗೆ ಅಂತ. ಸೊ ಹಾಗಾಗಿ ಕೃಷ್ಣ ಬೈರೇಗೌಡರು ಕೆಪಿಸಿಸಿ ಅಧ್ಯಕ್ಷರಾದ್ರೇನು ಆಶ್ಚರ್ಯ ಇಲ್ಲ ಅಂತ. ಇನ್ನು ಕೊನೆಯದಾಗಿ ಸಂತೋಷ್
ಸಂತೋಷ್ ಲಾಡ್ ಅವರಿಗೆ ಜನಗಳನ್ನ ನಿಭಾಯಿಸುವಂತಹ ಅಂದರೆ ಮೆನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು ಚೆನ್ನಾಗಿ ಗೊತ್ತು ಅಂತ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಆ ಕಡೆ ಬಣನೂ ನಿಭಾಯಿಸ್ಕೊಂಡು ಹೋಗ್ತಾರೆ, ಈ ಕಡೆ ಬಣನೂ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ, ಅಥವಾ ಬೇರೆ ಒಂದು ಆಯ್ಕೆ ಬೇಕು ಅನ್ನೋ ಕಾರಣಕ್ಕಾಗಿ ಸಂತೋಷ್ ಲಾಡ್ ಅವರನ್ನು ತಂದರೆ ಏನೂ ಆಶ್ಚರ್ಯ ಇಲ್ಲ. ಏನೇ ಇದ್ರೂ ನೇರ ಮಾತಾಡ್ತಾರೆ. ಮರಾಠ ಸಮುದಾಯಕ್ಕೆ ಸೇರಿದ ಏಕೈಕ ಮಿನಿಸ್ಟರ್ ಅವರು. ಈ ಎಲ್ಲ ಜಾತಿ ಗೊಂದಲಗಳಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಅವ್ರನ್ನ KPCC ಪ್ರೆಸಿಡೆಂಟ್ ಮಾಡಬಹುದು ಅಂತ ಇವತ್ತಲ್ಲ ನಾಳೆ ಅದೊಂದು ಆಯ್ಕೆ ಅನ್ನುವಂಥದ್ದು. ಮಾತಲ್ಲೇ ಪದೇ BJPಗರನ್ನ ಕಟ್ಟಿ ಹಾಕಬಲ್ಲ ಸಾಮರ್ಥ್ಯ ಉಳ್ಳವರು. ಸೊ ಲಾರ್ಡ್ ಟಾರ್ಗೆಟ್ ಮಾಡಿಕೊಳ್ಳೋದೇ ಮೋದಿ ಶಾ ಅವ್ರನ್ನ. ಮಾತೆತ್ತಿದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಒಂದು ಪ್ರಬಲ ನಾಯಕ ಆಗ್ತಾರೆ ಅಂತ ಹೈಕಮಾಂಡ್ ಅವ್ರನ್ನ ಆಯ್ಕೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಈಗ ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ನ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಇದುವರೆಗೆ 30 ಕೃಷ್ಣ ಮೃಗಗಳು ಮೃತಪಟ್ಟಿದ್ದಾವೆ. ಉಳಿದ 8 ಕೃಷ್ಣ ಮೃಗಗಳಲ್ಲಿ ಮತ್ತೊಂದು ಕೃಷ್ಣ ಮೃಗದ ಸ್ಥಿತಿ ಗಂಭೀರವಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗದ ಪ್ರವಾಸಿ ಮಂದಿರದಲ್ಲಿ ಸರ್ಕಾರಿ ಉದ್ಯೋಗಿಗಳೇ ಭರ್ಜರಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಸರ್ಕಾರಿ ಉದ್ಯೋಗಿಗಳು ಮಾತ್ರವಲ್ಲದೆ ರಾಯಭಾಗದ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಈ ಒಂದು ಎಣ್ಣೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಬೇಕಿದ್ರೆ ಮನೆಗೆ ತಗೊಂಡು ಹೋಗಿ ಕುಡಿಲಿ, ಸರ್ಕಾರದ PWD ಪ್ರವಾಸಿ ಮಂದಿರದಲ್ಲಿ ಕುಡಿಯೋದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನವೆಂಬರ್ 13ನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ಸಮೀರ್ವಾಡಿಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದ ರೈತರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾಲಿಂಗಪುರ ಠಾಣೆ ಪೊಲೀಸರು 10 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಕಬ್ಬಿಗೆ ನಿಗದಿತ ದರಕ್ಕೆ ಆಗ್ರಹಿಸಿ ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಿಂತಿದ್ದ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಕಬ್ಬಿನ ದರ ನಿಗದಿಗಾಗಿ ಪ್ರತಿಭಟನೆ ವೇಳೆ ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಆರೋಪಿಸಿದ್ದಾರೆ. ಪ್ರತಿಭಟನೆ ವೇಳೆ ಬಂಧನಕ್ಕೊಳಗಾದ ರೈತನಿಗೆ ಪೊಲೀಸರ ಸಮ್ಮುಖದಲ್ಲೇ ಥಳಿಸಿದ್ದಾರೆ. ಹಲ್ಲೆಕೋರರನ್ನ ಬಂಧಿಸದೇ ಇದ್ದರೆ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಯಕ್ಲಾಸಿಪುರ ಚಳಗೇರಿ ರಸ್ತೆಯಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಅರಣ್ಯ ನಡುವೆ ಹಾದು ಹೋಗಿರೋ ರಸ್ತೆಯಲ್ಲಿ ನಿತ್ಯ ಚಿರತೆ ಓಡಾಡ್ತಾ ಇದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬಿಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನಾವು ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮುಂದಿನ ಸುದ್ದಿನ ನೋಡೋದಾದ್ರೆ, ಖರ್ಗೆ ಕೋಟೆಯಲ್ಲಿ RSS ಗಣವೇಷಧಾರಿಗಳು ಖರ್ಜಿಸಿದ್ದಾರೆ. ಚಿತ್ತಾಪುರದಲ್ಲಿ ಅದ್ದೂರಿ ಪಥ ಸಂಚಲನಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾಗಿದ್ದಾರೆ. ಕೇಸರಿ ಸೇನೆಯ ಆರ್ಭಟಕ್ಕೆ IT ಸಚಿವರು ದಂಗಾಗಿದ್ದಾರೆ. ಬ್ಯಾಂಡ್ ಸದ್ದಿಗೆ ಗಣವೇಷಧಾರಿಗಳ ಹೆಜ್ಜೆ. ಪೊಲೀಸ್ ಸರ್ಪಗಾವಲಿನ ನಡುವೆ ಭಾರತ್ ಮಾತಾ ಕಿ ಜೈ. ಮೊಳಗಿದ ಜೈ ಶ್ರೀರಾಮ್ ಘೋಷಣೆ. RSS ಕಾರ್ಯಕರ್ತರ ಮೇಲೆ ನೂರಾರು ಜನರಿಂದ ಹೂಮಳೆ. ಚಿತ್ತಾಪುರದಲ್ಲಿ ಕೇಸರಿ ಕಹಳೆ. ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಕೇಸರಿ ಕಹಳೆ. RSS ಗಣವೇಷಧಾರಿಗಳಿಗೆ ಹೂಮಳೆ. ಹೇಗಾದ್ರೂ ಮಾಡಿ RSS ಪಥಸಂಚಲನ ತಡೆಯಬೇಕು. ಪರೇಡ್ಗೆ ಅನುಮತಿ ನೀಡದಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದ ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಗಣವೇಷಧಾರಿಗಳು ಘರ್ಜಿಸಿದ್ದಾರೆ. ಚಿತ್ತಾಪುರದ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿ ಮರಿ ಖರ್ಗೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಬ್ಯಾಂಡ್ ಸದ್ದಿಗೆ ಗಣವೇಷಧಾರಿಗಳು ಹೆಜ್ಜೆ ಹಾಕಿದ್ರು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಹಾಗೂ ಜೈ ಶ್ರೀರಾಮ್ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ರಸ್ತೆಯ ಅಕ್ಕಪಕ್ಕ ನಿಂತಿದ್ದ ಜನಸಾಗರ RSS ಕಾರ್ಯಕರ್ತರ ಮೇಲೆ ಹೂಮಳೆ ಸುರಿಸಿದ್ರು. ನಗರದಲ್ಲಿ 1.2 ಕಿಲೋಮೀಟರ್ ವರೆಗೆ ಅದ್ಧೂರಿಯಾಗಿ ಪಥಸಂಚಲನ ನಡೆಸಲಾಯಿತು. ಪ್ರಿಯಾಂಕ್ ಖರ್ಗೆಗೆ RSS ಕೌಂಟರ್.
ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅಂತಕ್ಕಂಥ ಭಾವನೆ ಇಟ್ಕೊಂಡು ಸಂಘ ಕೆಲಸ ಮಾಡುತ್ತೆ. ಸಂಘ ಯಾವತ್ತೂ ಕೂಡ ವ್ಯಕ್ತಿಗತ ದ್ವೇಷ ಮಾಡೋದಿಲ್ಲ. ಸಂಘ ಎಲ್ಲರನ್ನೂ ಪ್ರೀತಿ ಮಾಡುತ್ತೆ. ಸಂಘದ ಸಂಘಟನೆ ಎಲ್ಲ ಕಡೆ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಚಿತ್ತಾಪುರ ತಾಲೂಕಿನ ನಡೀತಾ ಇದೆ. ಈಗ ಅವಕಾಶ ಮಾಡಿಕೊಟ್ಟಿಲ್ಲ, ಕಾನೂನಿಗೆ ನಾವು ತಲೆಬಾಗ್ತೀವಿ, ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಭಾರತೀಯ ಒಂದು ಕಾನೂನಿಗೆ ಎಲ್ಲರಿಗೂ ಅಷ್ಟೇ. RSS ಅಂದ್ರೇನೆ ಸಾಮರಸ್ಯ. ಇಲ್ಲಿ ಯಾವುದು ದ್ವೇಷದ ಮನೋಭಾವನೆ ಇಲ್ಲ. ನಾವೆಲ್ಲ ಇವತ್ತು ನೋಡಿ ಟಿವಿಯಲ್ಲಿ, ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಅದು RSS ಅಂದರೆ ಹಿಂಗೆ ಅವ್ರ ದ್ವೇಷ. ಇಲ್ಲಿ ನೋಡಿದ್ರೆ ಸಂತೋಷ್, ಎಲ್ಲರೂ ಹೂವಿನ ಹಾಸಿಗೆಯಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಚಿತ್ತಾಪುರ ಜನ ಶರಣುಣಿಯಾಗಿದ್ದೀವಿ. ಯಾಕಂದರೆ ಆಡಳಿತ ಮಂಡಿಗೆ RSS ಜೊತೆ ಸಂಘರ್ಷ ಮುಗಿದಿಲ್ಲ, ಈಗ ಆರಂಭ. ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮ್ಗೆ. ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ, ಇವ್ರದ್ದು ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ. ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು, ಕೋಆಪರೇಟಿವ್ ನಲ್ಲಿ ರಿಜಿಸ್ಟರ್ ಆಗಬೇಕು, ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ, ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ, ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು, ಆಡಿಟ್ ಆಗ್ಬೇಕಲ್ಲ. KKRDBಯಲ್ಲಿ RSS ಲೂಟಿ. ಇಲ್ಲಿ KKRDB ದುಡ್ಡು ಹೆಂಗೆ RSS ಅವರು ಲೂಟಿ ಹೊಡೆದಿದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಏನೋ ಒಂದು 15-20 ದಿನದಲ್ಲಿ ಕೊಡ್ತೀನಿ ನೋಡಿ, ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಡೆಕೋರರ ಅಂತ. ನೀವು ಹೇಳ್ತಾ ಇದೀರಲ್ಲ, ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ, ಪ್ರವಚನ ನೀಡಿದ್ರಲ್ಲ 4 ತಾಸು 5 ತಾಸು, ಎಲ್ಲ ಬರೀ ಶುದ್ಧ ಸುಳ್ಳು. ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು. RSS ಪರೇಡ್ಗೆ ಭಾಗವಹಿಸಿದ್ದ 350 ಗಣವೇಷಧಾರಿಗಳಿಗೆ 3000 ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಹೊರ ಜಿಲ್ಲೆಗಳ ವ್ಯಕ್ತಿಗಳು ಚಿತ್ತಾಪುರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು. ಗಣವೇಷಧಾರಿಗಳ ಘರ್ಜನೆಗೆ ಮರಿ ಖರ್ಗೆ ಬೆಚ್ಚಿ ಬಿದ್ದಿದ್ದು ಮತ್ತೆ ಸಂಘದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಓಂ ಪ್ರಕಾಶ್ ಜೊತೆ ನಾಗರಾಜು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಪ್ರಕ್ರಿಯೆ ಚುರುಕುಗೊಂಡಿದೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಚುನಾವಣಾ ಆಯೋಗ ಫಲಿತಾಂಶವನ್ನ ಸಲ್ಲಿಕೆ ಮಾಡಿದ ಬಳಿಕ ಸಿಎಂ ನಿತೀಶ್ ಕುಮಾರ್ ರಾಜೀನಾಮೆ ನೀಡಲಿದ್ದಾರೆ. ಹಾಗಾದ್ರೆ ಯಾರು ಸಿಎಂ ಆಗ್ತಾರೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ, ಬನ್ನಿ ನೋಡೋಣ. ಮತ್ತೊಮ್ಮೆ ಬಿಹಾರದಲ್ಲಿ ನಿತೀಶ್ ರಾಜ್ಯಭಾರ. ನವೆಂಬರ್ 22ಕ್ಕೆ ಪ್ರಮಾಣ ವಚನಕ್ಕೆ ನಿರ್ಧಾರ. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಪ್ರಕ್ರಿಯೆಗೆ ವೇಗ ಪಡೆದುಕೊಳ್ಳಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅಂತಿಮ ವೇಳಾಪಟ್ಟಿ ಅವಲಂಬಿಸಿ ನವೆಂಬರ್ 19 ಅಥವಾ 20ರಂದು ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆಯುವ ನಿರೀಕ್ಷೆ ಇದೆ. ಪಾಟ್ನಾ ಗಾಂಧಿ ಮೈದಾನದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ. ಈ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಾಳೆ ಸಂಪುಟ ಸಭೆ ಕರೆದಿದ್ದು ಹಾಲಿ 17 ವಿಧಾನಸಭೆಯನ್ನು ವಿಸರ್ಜಿಸಲು ಅನುಮೋದನೆ ಪಡೆಯಲಿದ್ದಾರೆ. ಬಳಿಕ ಅವರು ರಾಜಭವನಕ್ಕೆ ಭೇಟಿ ನೀಡಿ ತಮ್ಮ ರಾಜೀನಾಮೆಯನ್ನ ಸಲ್ಲಿಸುವ ನಿರೀಕ್ಷೆ ಇದೆ. ಸಚಿವ ಸಂಪುಟ ಸೂತ್ರ ಅಂತಿಮ. ಪ್ರತಿ 6 ಶಾಸಕರಿಗೆ ಒಬ್ಬ ಸಚಿವ ಸ್ಥಾನ ನೀಡಲು ಎನ್ಡಿಎ ಪಡೆ ನಿರ್ಧಾರ ಮಾಡಿದೆ. ಬಿಜೆಪಿಗೆ 15 ಅಥವಾ 16 ಸಚಿವ ಸ್ಥಾನಗಳು ಮತ್ತು ಜೆಡಿಯುಗೆ 14 ಸ್ಥಾನಗಳು ಸಿಗುವ ನಿರೀಕ್ಷೆ ಇದೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಾರ್ಟಿಗೆ 3 ಸಚಿವ ಸ್ಥಾನಗಳು ಸಿಗಬಹುದು. ಕೇಂದ್ರ ಸಚಿವ ಜಿತಿನ್ ರಾಮ್ ಮಾಂಜ್ರಿ ಅವರ ಹಿಂದೂಸ್ತಾನಿ ಅವಾಮ ಮೋರ್ಚಾ ಮತ್ತು ರಾಜ್ಯಸಭಾ ಸದಸ್ಯ ಉಪೇಂದ್ರ ಕುಶ್ವಾಹರ ಅವರ ರಾಷ್ಟ್ರೀಯ ಲೋಕ ಸಮತಾ ಪಕ್ಷ ತಲಾ 1 ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ನಿತೀಶ್ ಕುಮಾರ್ ಭೇಟಿಯಾದ ಚಿರಾಗ್ ಪಾಸ್ವಾನ್. ಸಿಎಂ ನಿತೀಶ್ ಕುಮಾರ್ರನ್ನ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಭೇಟಿಯಾಗಿದ್ದಾರೆ. ಒಂದು ಕಾಲದಲ್ಲಿ ಕೋಪಗೊಂಡಿದ್ದ ನಿತೀಶ್ ಕುಮಾರ್ ಮತ್ತು ಚಿರಾಗ್ ಪಾಸ್ವಾನ್ ಗಟ್ಟಿ ಬಾಂಧವ್ಯವನ್ನು ತೋರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆಯಲ್ಲಿ ಆರ್ಜೆಡಿ ಪಾರ್ಟಿ ಮಕಾಡೆ ಮಲಗಿದೆ. ನಿತೀಶ್ ಕುಮಾರ್ ಮತ್ತೊಮ್ಮೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಇದರ ಮಧ್ಯೆ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಕಲಹ ತಾರಕಕ್ಕೇರಿದೆ. ನನ್ನ ಸಹೋದರ ಕೊಳಕು ಕಿಡ್ನಿ ನೀಡಿದ್ಯಾ ಎಂದಿದ್ದಾರೆ. ತಮ್ಮ ತೇಜಸ್ವಿ ಯಾದವ್ ವಿರುದ್ಧವೇ ಸಿಡಿದ ರೋಹಿಣಿ.
ಬಿಹಾರದ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲೀಗ ಬಿರುಗಾಳಿ ಬೀಸುತ್ತಿದೆ. ಮೊದಲೇ ಆರ್ಜೆಡಿ ಪಕ್ಷ ಬಿಹಾರ ಚುನಾವಣೆಯಲ್ಲಿ ಹೀನಾಯ ಸೋಲುಂಡಿದೆ. ಇದರ ನಡುವೆ ಲಾಲು ಪ್ರಸಾದ್ ಯಾದವ್ರ 9 ಮಕ್ಕಳ ಪೈಕಿ ಎರಡನೆಯವರಾದ ರೋಹಿಣಿ ಆಚಾರ್ಯ ಸಿಡಿದಿದ್ದಾರೆ. ಸ್ವತಃ ತಮ್ಮ ತೇಜಸ್ವಿ ಯಾದವ್ ವಿರುದ್ಧವೇ ಕಿಡಿಕಾರಿದ್ದಾರೆ. ನನ್ನ ತಂದೆಗೆ ನಾನು ಕಿಡ್ನಿ ಕೊಟ್ಟಿದ್ದೆ, ಆದರೆ ಕೊಳಕು ಕಿಡ್ನಿ ನೀಡಿದ್ಯಾ ಎಂದು ನನ್ನನ್ನು ತೇಜಸ್ವಿ ನಿಂದಿಸಿದ್ದಾರೆ ಎಂದು ಪುತ್ರಿ ರೋಹಿಣಿ ಆಚಾರ್ಯ ಎಕ್ಸ್ನಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮದುವೆಯಾದ ಎಲ್ಲ ಹೆಣ್ಣು ಮಕ್ಕಳಿಗೆ ನಾನು ಹೇಳಬಯಸುತ್ತೇನೆ, ನಿಮ್ಮ ತವರು ಮನೆಯಲ್ಲಿ ಸಹೋದರನಿದ್ದರೆ ನಿಮ್ಮ ದೇವರಂತ ತಂದೆಯನ್ನು ಉಳಿಸಬೇಡಿ. ನಿಮ್ಮ ಅಣ್ಣ ಅಥವಾ ತಮ್ಮನಿಗೆ ಅಥವಾ ಹರಿಯಾಣದ ಸ್ನೇಹಿತನಿಗೆ ಕಿಡ್ನಿ ಕಸಿ ಮಾಡಿಸಲು ಹೇಳಿ. ಎಲ್ಲ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳು ನಿಮ್ಮ ಮನೆ ಮತ್ತು ಕುಟುಂಬ, ಮಕ್ಕಳು, ಅತ್ತೆ ಮಾವಂದಿರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹೆತ್ತವರನ್ನು ನೋಡಿಕೊಳ್ಳದೆ ನಿಮ್ಮ ಕುಟುಂಬದ ಬಗ್ಗೆ ಮಾತ್ರ ಯೋಚಿಸಿ. ನಾನು ನನ್ನ ಕುಟುಂಬವನ್ನು, ನನ್ನ 3 ಮಕ್ಕಳನ್ನು ನೋಡಿಕೊಳ್ಳದೆ ದೊಡ್ಡ ಅಪರಾಧ ಮಾಡಿದ್ದೇನೆ. ನನ್ನ ಮೂತ್ರಪಿಂಡವನ್ನು ದಾನ ಮಾಡುವಾಗ ನಾನು ನನ್ನ ಗಂಡ, ಅತ್ತೆ ಮಾವನ ಅನುಮತಿ ಪಡೆದಿರಲಿಲ್ಲ. ನನ್ನ ತಂದೆಯನ್ನು ಉಳಿಸಲು ಇಂದು ಕೊಳಕು ಕೆಲಸ ಮಾಡಿದ್ದಕ್ಕೆ ನನಗೆ ಬೇಸರವಿದೆ. ನನಗೆ ಯಾವುದೇ ಕುಟುಂಬ ಇಲ್ಲ. मेरा कोई परिवार नहीं है. अब ये जाकर के आप संजय, रमेश, तेजस्वी यादव से पूछिए, मेरा कोई परिवार नहीं है. वही लोग निकाला है हमको परिवार से, क्योंकि रिस्पॉन्सिबिलिटी लेना नहीं है उनको. पूरा दुनिया बोल रहा है जो चाणक्य बनेगा तो चाणक्य से आप सवाल पूछिएगा. जब कार्यकर्ता चाणक्य से सवाल कर रहा है, पूरा देश दुनिया सवाल कर रहा है कि पार्टी का ये ऐसा हाल क्यों हुआ. लालू कुटुंबದ ಸಮಸ್ಯೆ ಬಗೆಹರಿಯಬೇಕು. आदरणीय लालू जी के परिवार को अपना परिवार माना है. मैंने हमेशा तेजस्वी हूँ, तेज हूँ, मीसा दी हूँ, रोहिणी जी हूँ, सबको मैंने अपने भाई बहन ही माना है. ऐसे में बस मैं सिर्फ इतनी प्रार्थना करता हूँ कि जल्द से जल्द ये पारिवारिक विवाद सुलझे. घर में एकता बनी रहती है तो इंसान बाहर कठिन परिस्थितियों से लड़ लेता है. बट आज की तारीख में उनकी पार्टी जिस दौर से गुजर रही है और उसके बाद घर में ऐसी कला, मैं समझ सकता हूँ कि परिवार काफी कठिन परिस्थितियों से गुजर रहा होगा. पर मैं सिर्फ प्रार्थना कर रहा हूँ. ಬಿಹಾರ ಚುನಾವಣೆಯಲ್ಲಿ ಆರ್ಜೆಡಿ ಪಕ್ಷ ಹೀನಾಯವಾಗಿ ಸೋತ ಬಳಿಕ ಲಾಲು ಪ್ರಸಾದ್ ಯಾದವ್ ಕುಟುಂಬದ ಒಳಜಗಳ ಬೀದಿಗೆ ಬಂದಿದೆ. ಆರ್ಜೆಡಿ ಪಕ್ಷದ ಸೋಲಿಗೆ ರೋಹಿಣಿ ಆಚಾರ್ಯ ಅವರನ್ನ ದೂಷಿಸಲಾಗಿದೆ. ತೇಜಸ್ವಿ ಯಾದವ್ ಆರ್ಜೆಡಿ ಸಿಎಂ ಅಭ್ಯರ್ಥಿ ಆಗಿದ್ರು ಕೂಡ ಪಕ್ಷ ಸಂಜಯ್ ಯಾದವ್, ರಮೇಶ್ ಕೈಯಲ್ಲಿದೆ. ಅವರು ಹೇಳಿದಂತೆ ತೇಜಸ್ವಿ ನಡೆದುಕೊಳ್ತಿದ್ದಾರೆ ಎನ್ನುವುದು ರೋಹಿಣಿ ಆಚಾರ್ಯ ಆರೋಪ. ಈ ಕಾರಣಕ್ಕೆ ಈಗ ಪಕ್ಷಕ್ಕೆ ಲಾಲು ಪುತ್ರಿ ಗುಡ್ ಬೈ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೊ ಇದು ಒಂದು ರೀತಿಯಲ್ಲಿ ಮಿಷನ್ ಪಾಕಿಸ್ತಾನ್. ಹೇಗಿತ್ತು ಈ ಮಿಷನ್ ಪಾಕಿಸ್ತಾನ್? ಬಿಹಾರ ಬಂಪರ್ ಗೆಲುವಿನ ಕ್ರೆಡಿಟ್ ಮೋದಿ ಪಾಲಾಗಬಿಡುತ್ತೆ ಅನ್ನುವಂಥ ಒಂದು ದೂರ ಆಲೋಚನೆ ಈ ಹಿಂದೆ ಬಂದಿದ್ದಂಥದ್ದು ಇವ್ರುಗಳಿಗೆ. ಯಾಕಂತಂದರೆ ಬಿಹಾರದಲ್ಲಿ JDU ಮತ್ತು ಮೈತ್ರಿಕೂಟ ಏನೋ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇತ್ತು. ಎಕ್ಸಿಟ್ ಪೋಲ್ಸ್ ಕೂಡ ಅದನ್ನು ಹೇಳಿದ್ವು. ಹಾಗಾಗಿ ಒನ್ಸ್ ಅಗೈನ್ ಮೋದಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತಷ್ಟು ಬಲಿಷ್ಠರಾಗಿಬಿಡ್ತಾರೆ. ಬಿಹಾರ ಕೂಡ ಅವರ ತೆಕ್ಕೆಗೆ ಬಂದು ಬಿಡತ್ತೆ. ಚುನಾವಣೆಗೂ ಮುನ್ನ ಪ್ರಧಾನಿ ಮೋದಿ ಅವರು ಪಾಕ್ ವಿರುದ್ಧ ಅಬ್ಬರಿಸಿದ್ರು. ಇನ್ನು ಬಿಹಾರ ಗೆದ್ದ ಬಳಿಕ ಈಗ ಮೋದಿ ಚಿತ್ತ ಪಾಕ್ನತ್ತ ನೆಟ್ಟಿದ್ಯಾ? ನವೆಂಬರ್ 14 ಬಳಿಕ ಏನಾಗುತ್ತೆ ಪಾಕಿಸ್ತಾನದಲ್ಲಿ? ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಮುಂದೆ ಏನಾಗ್ಬೋದು ನಮ್ಮ ಮೇಲೆ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಖಂಡಿತವಾಗ್ಲೂ ಇಂಥದ್ದೊಂದು ಸ್ಫೋಟವನ್ನು ಈಗಾಗಲೇ ಅವರು ಎನಿ ಆ್ಯಕ್ಟ್ ಆಫ್ ಟೆರರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದ ಹಾಗೆ ಖಂಡಿತವಾಗ್ಲೂ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಶಹಬಾಜ್ ಹಾಗೂ ಅಸೀಂ ಮುನೀರ್ಗೆ ಈಗ ಯುದ್ಧ ಭಯ ಶುರುವಾಗಿದೆ. ಈ ಬಾರಿ ಮೋದಿ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿಸಬಹುದು ಅನ್ನೋ ಭಯ ಶುರುವಾಗಿದೆ. ಇದೇ ಕಾರಣಕ್ಕೆ ಗಡಿಯಲ್ಲಿ ಸೇನಾ ತಾಲೀಮನ್ನು ಜೋರು ಮಾಡಿದ್ದಾರೆ. ಇನ್ನು ಇದರ ಮಧ್ಯೆ ದೇಶದ ಒಳಗಡೆ, ನಮ್ಮ ದೇಶದ ಒಳಗಡೆ ಅಡಗಿರೋ ರಾಕ್ಷಸರ ಬೇಟೆಯನ್ನು ಕೂಡ ಶುರು ಮಾಡಲಾಗಿದೆ. ಪಾಕ್ನ ISI ಜೊತೆ ನಂಟು ಹೊಂದಿದ್ದವರನ್ನ ಗುಜರಾತ್ ATS ಈಗಾಗಲೇ ಸಾಕಷ್ಟು ಮಂದಿಯನ್ನು ಬಂಧಿಸಿದೆ. ಉಗ್ರರಿಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತಾ ಇದ್ದಂತಹ ಪಾಕಿಸ್ತಾನಿ ಏಜೆಂಟ್ಗಳು ಯಾರಿದ್ದಾರೆ ಅವರನ್ನು ಕೂಡ ಹೆಡೆಮುರಿ ಕಟ್ಟಲಾಗಿದೆ. ಅತ್ತ ಯುದ್ಧದ ಸಂದೇಶವನ್ನು CDS ಅನಿಲ್ ಚೌಹಾಣ್ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ನಾವು ಯಾವುದೇ ಯುದ್ಧಕ್ಕಾಗಿ ತಯಾರಾಗಿದ್ದೇವೆ ಅಂತ ಸಂದೇಶ ರವಾನಿಸಿದಾರಂತೆ. ಮೊದಲು ದೇಶದಲ್ಲಿರೋ ದ್ರೋಹಿಗಳನ್ನು ಹುಡುಕ್ತೀವಿ, ಬಳಿಕ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ 2.0 ಲಾಂಚ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ.
ದೆಹಲಿ ಬಾಂಬ್ ಸ್ಫೋಟದ ಹಿಂದಿನ ರೂವಾರಿಗಳ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಕಾಲ ಬಂದಿದೆ. ಬಾಂಬ್ ಬ್ಲಾಸ್ಟ್ ಹಿಂದೆ ಯಾರಿದ್ದಾರೆ ಅಂತ ಪಾಕಿಸ್ತಾನಿಗಳೇ ಹೇಳ್ತಾ ಇದ್ದಾರೆ. ಜೊತೆಗೆ ಈ ದಾಳಿಗೆ ಹೆಂಗೆಲ್ಲ ಸ್ಕೆಚ್ ಹಾಕಿದ್ರು ಅಂತ ಕೂಡ ಬಾಯ್ಬಿಟ್ಟಿದ್ದಾರೆ. ತಾನೊಬ್ಬ ಭಯೋತ್ಪಾದನೆಯ ಸಂತ್ರಸ್ತ ಎಂದು ಹೇಳಿಕೊಳ್ಳುವ ಪಾಕಿಸ್ತಾನದ ವಾಸ್ತವವೇ ಬೇರೆ ಇದೆ. ಅಲ್ಲಿನ ಸರ್ಕಾರ, ಮಿಲಿಟರಿಯಿಂದ ಹಿಡಿದು ಪಾಕಿಸ್ತಾನಿ ಪತ್ರಕರ್ತರವರೆಗೆ ಎಲ್ಲರೂ ಕೂಡ ಭಾರತದ ವಿರುದ್ಧ ಪರೋಕ್ಷ ಯುದ್ಧವನ್ನು ಮಾಡ್ತಿದ್ದಾರೆ. ಇದೀಗ ಪಾಕಿಸ್ತಾನಿ ಪತ್ರಕರ್ತನೋರ್ವ ಸ್ಫೋಟಕ ಸತ್ಯವನ್ನ ಕಕ್ಕಿದ್ದಾನೆ. ದೆಹಲಿ ಸ್ಫೋಟದ ಹಿಂದೆ ಮಸೂದ್ ಹಫೀಜ್. ಕರಾಳ ಸತ್ಯವನ್ನು ಬಾಯ್ಬಿಟ್ಟ ಪಾಪಿ ಪಾಕಿಸ್ತಾನ. ಭಾರತೀಯ ತನಿಖಾ ಸಂಸ್ಥೆಗಳು ದೆಹಲಿ ಸ್ಫೋಟದ ತನಿಖೆ ಮಾಡ್ತಾ ಇವೆ. 5 ತಿಂಗಳ ಹಿಂದೆ ಪಾಕಿಸ್ತಾನಿ ಪತ್ರಕರ್ತರೊಬ್ಬರು ಭಾರತದಲ್ಲಿ ಇಂತಹ ದಾಳಿಗಳು ನಡೆಯುತ್ತವೆ. ಮಸೂದ್ ಅಜರ್ ಮತ್ತು ಹಫೀಜ್ ಸೈದ್ ಇದರ ಹಿಂದೆ ಇದ್ದಾರೆ ಅಂತ ಹೇಳಿದ. ಅಚ್ಚರಿ ಅಂದ್ರೆ ಆ ಪತ್ರಕರ್ತ ಜಾವೇದ್ ಚೌಧರಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIಗೆ ತುಂಬಾ ಆಪ್ತ ಅಂತ ಹೇಳಲಾಗ್ತಿದೆ. ಸ್ಫೋಟದ ಹಿಂದೆ ಪಾಕಿಸ್ತಾನ. ಆಪರೇಷನ್ ಸಿಂಧೂರ ನಂತರ ಮಸೂದ್ ಅಜರ್ ಕುಟುಂಬ ಬಹುತೇಕ ನಾಶವಾಗಿದೆ. ಆದ್ದರಿಂದ ಭಾರತದ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವ ಹಕ್ಕು ಮಸೂದ್ ಅಜರ್ಗೆ ಇದೆ. ಮೌಲಾನಾ ಮಸೂದ್ ಅಜರ್ ಭಾರತಕ್ಕೆ ಭಯಪಡಿಸುವ ವ್ಯಕ್ತಿ. ಆತ ಅದ್ಭುತ ವ್ಯಕ್ತಿ. ಆತನ ನೆಟ್ವರ್ಕ್ ತುಂಬಾ ದೊಡ್ಡದಿದೆ. ಮಸೂದ್ ಅಜರ್ನ ಫಿದಾಯಿನ್ ಪಡೆ ಅತ್ಯದ್ಭುತವಾಗಿದೆ. ಅವರು ಮನಸ್ಸು ಮಾಡಿದ್ರೆ ಭೀಕರ ದಾಳಿ ಕೂಡ ಮಾಡಬಲ್ಲರು. ಅದಕ್ಕಾಗಿಯೇ ಮಸೂದ್ ಅಜರ್ ಭಾರತದ ಮೇಲೆ ದಾಳಿಗೆ ಸಕಲ ರೀತಿಯ ಷಡ್ಯಂತ್ರವನ್ನ ಮಾಡಿದ್ದಾನೆ ಅಂತ ಮೇ ತಿಂಗಳಲ್ಲೇ ಜಾವೇದ್ ವಿಡಿಯೋ ಮಾಡಿದ್ದ. ಭಾರತದ ಮೇಲೆ ಉಗ್ರ ದಾಳಿಯ ಬಗ್ಗೆ ಜಾವೇದ್ ಚೌಧರಿ ಭವಿಷ್ಯವನ್ನ ನುಡಿದಿದ್ದ. ಇಲ್ಲಿಯವರೆಗೆ ಪಾಕಿಸ್ತಾನದಲ್ಲಿ ಮಸೂದ್ ಅಜರ್ ಮತ್ತು ಹಫೀಜ್ ಸಯೀದ್ನ ಜಾಲವನ್ನ ನಿರ್ಬಂಧಿಸಿತ್ತು. ಆದರೆ ಈಗ ಮುಕ್ತ ಹಸ್ತ ನೀಡಲಾಗಿದೆ. ಭಾರತದಲ್ಲಿ ದಾಳಿ ನಡೆಸಲು ಪಾಕಿಸ್ತಾನ ಮತ್ತೊಮ್ಮೆ ತನ್ನ ಭಯೋತ್ಪಾದಕರನ್ನ ಬಳಸ್ತಾ ಇದೆ ಅಂತ ಜಾವೇದ್ ಚೌಧರಿ ಹೇಳಿದ್ದ. ಈಗ ಆ ಮಾತು ಸತ್ಯವಾಗಿದ್ದು ದೆಹಲಿ ಸ್ಫೋಟದಲ್ಲಿ 13 ಜನರು ಮೃತಪಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಡ್ರೋನ್ ಫೋರ್ಸ್ ರೆಡಿ ಇದೆ. ದೆಹಲಿ ಬಾಂಬ್ ದಾಳಿಯ ಬಳಿಕ ಭಾರತದ ಸೇನೆ ಸಾಕಷ್ಟು ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಮೇಲೆ ಡ್ರೋನ್ ಮೂಲಕ ಕೂಡ ದಾಳಿ ಆಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ಗಡಿಯಲ್ಲಿ ಡ್ರೋನ್ ಮೂಲಕ ಯುದ್ಧಾಭ್ಯಾಸ ಮಾಡಲಾಗ್ತಾ ಇದೆ. ಡ್ರೋನ್ ಕ್ಷಮತೆಯನ್ನ ಭಾರತದ ಸೇನೆ ಪರೀಕ್ಷಿಸ್ತಾ ಇದೆ. ಭಾರತದ ಡ್ರೋನ್ ಪರೀಕ್ಷೆ ಮೇಲೆ ಪಾಕಿಸ್ತಾನದ ಕಣ್ಣು ಬಿದ್ದಿದೆ. ಆಪರೇಷನ್ ಸಿಂಧೂರ್ ವೇಳೆ ಸಾಕಷ್ಟು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸಿತ್ತು. ಒಂದೇ ಒಂದು ಡ್ರೋನ್ ನೆಲಕ್ಕೆ ತಾಗದಂತೆ ಭಾರತ ಹೊಡೆದುರುಳಿಸಿತ್ತು. ಮತ್ತೊಮ್ಮೆ ಪಾಕಿಸ್ತಾನದ ಮೇಲೆ ಡ್ರೋನ್ನಿಂದ ಭಾರತ ಅಟ್ಯಾಕ್ ಮಾಡಬಹುದಾ ಪಾಸಿಬಿಲಿಟಿ. ಭಾರತದ ಬಳಿ ವಿದೇಶಿ ಹಾಗೂ ಸ್ವದೇಶಿ ಎಲ್ಲ ಬಗೆಯ ಡ್ರೋನ್ಗಳಿದ್ದಾವೆ. ಇನ್ನು ಸರ್ಚರ್ MK2 ಇದರ ಗುರಿ ಮಿಸ್ ಆಗೋ ಮಾತೇ ಇಲ್ಲ. ಇನ್ನು ಹೆರೋನ್ UAV ಈ ಒಂದು ಡ್ರೋನ್ ಏನಿದೆ ಇದು ದೂರದ ಗುರಿಯನ್ನು ಹೊಡೆದು ಉಳಿಸಬಲ್ಲದು. ಹೆರೋನ್ TP 2700 kg ಬಾಂಬನ್ನು ಹೊತ್ತುಕೊಂಡು ಹೋಗಬಲ್ಲದು. MQ-9B ರೀಪರ್ 15,000 ಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ರುಸ್ತುಮ್ 2 ಮಿಸೈಲ್ ಅನ್ನು ಹೊತ್ತುಕೊಂಡು 24 ಗಂಟೆ ಹಾರಾಡಬಲ್ಲದು. ಇಷ್ಟೇ ಅಲ್ಲದೆ ಹಲವು ಅತ್ಯಾಧುನಿಕ ಡ್ರೋನ್ಗಳು ಕೂಡ ನಮ್ಮಲ್ಲಿದ್ದಾವೆ. ಈ ಡ್ರೋನ್ಗಳ ಸಹಾಯದಿಂದ ಯಾವುದೇ ಥರದ ದಾಳಿಗಳನ್ನು ಮಾಡಬಹುದು. ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಚಿನ್ನಯ್ಯನನ್ನ ಬುರುಡೆ ಪಂಜರದ ಒಳಗೆ ಕೆಡವುವುದಕ್ಕೆ ಕಥೆಗಾರರು ಮಾಡಿದ್ದ ಮಸಲತ್ತೇನಿತ್ತಲ್ಲ ಅದು ಬಯಲಾಗಿದೆ. ಮಹಾ ಷಡ್ಯಂತ್ರ ನಡೆಸಿದ ಬಗ್ಗೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹೆಲ್ಪ್ ನಮಗೆ ಮಾಡೋರು ಯಾರು ಇಲ್ಲ. ಆದರೆ ಈ ಟಿವಿ ಚಾನಲ್ ಏನು ಮೇಡಮ್, ರಿಪಬ್ಲಿಕ್ ಕನ್ನಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಏನಾದರೂ ಮಾಡ್ತೀನಿ.
ಲಾಯರ್ ಅವರು ಹೋಗಿದ್ದಾರಂತೆ, ಹೋಗುವಾಗ ಅವ್ರು ಹೇಳಿದ್ರಂತೆ ನಿಮ್ಮ ಕಡೆಯವರು ಕಳಿಸಿರೋದು, ಅವ್ರ ಹತ್ರ ಹೇಳಿರೋದು ನಿಮ್ಮ ಕಡೆಯವ್ರು ಕಳಿಸಿರೋದು, ಏನು ಮಾತಾಡಬೇಡ, ಸದ್ದಾಕಬೇಡ, ನಾನು ಹೇಳ್ದ ಜೊತೆಲಿ ನೀನು ಸೈನ್ ಹಾಕು. ಗೌರ್ಮೆಂಟ್ ವಕೀಲ ಯಾರಂತೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಆವಾಗ ನಾನು ಹೇಳುವಾಗ ನೀವೇ ಕಳಿಸಿದ್ರಂತಲ್ಲಮ್ಮ ಹಾಗಂತ ಹೇಳಿದ್ರು. ಇಲ್ಲ ಸರ್ ನಾವು ಕಳಿಸಿಲ್ಲ ಸರ್, ಯಾರಂತೆ ನಮಗೆ ಗೊತ್ತಿಲ್ಲ ಸರ್. ಚಿನ್ನಯ್ಯನನ್ನ ಕೆಡ್ಡಾಗೆ ಕೆಡವಲು ಷಡ್ಯಂತ್ರ. ಖಾಲಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡ್ರ ಲಾಯರ್. ಧರ್ಮಸ್ಥಳ ವಿರುದ್ಧ ಬೋರ್ಡೆ ಗ್ಯಾಂಗ್ ಮಾಡಿದ ಷಡ್ಯಂತ್ರ ಒಂದೋ ಎರಡೋ. ದೂರುದಾರ ಚಿನ್ನಯ್ಯನನ್ನ ಕೆಡ್ಡಾಗೆ ಕೆಡವಲು ಕಥೆಗಾರರು ಹೆಣೆದ ಜೇಡರ ಬಲೆ ಕೊನೆಗೂ ಚಿಂದಿಯಾಗಿದೆ. ಬೋರ್ಡೆ ಮ್ಯಾನ್ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೆಯಿತು ಅನ್ನೋದನ್ನ ಚಿನ್ನಯ್ಯನ ಪತ್ನಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಲಾಯರ್ ಸಹಿ. ನಮ್ಮ ಹೆಂಡತಿ ಹಿಂಗೆ ಹೇಳಿದ್ರಲ್ಲ, ಯಾರಾದ್ರೂ ಕಳಿಸಿರ್ಬೇಕು ಅಂತ ಇವರು ಸೈನ್ ಹಾಕಿದ್ದಾರೆ ಮೇಡಮ್. ಅಂದ್ರೆ ಯಾರೋ ಲಾಯರ್ಸ್ ಹೋಗಿದ್ದಾರೆ ಜೈಲಿಗೆ ಮೀಟ್ ಮಾಡಕ್ಕೆ, ಆದ್ರೆ ಇವ್ರು ಕಳಿಸಿರ್ಬೋದು ಅನ್ಕೊಂಡು ಚಿನ್ನಯ್ಯ ನಮ್ಮ ಯಜಮಾನ್ರು ಹಂಗಿದ್ರು. ಆದ್ರೆ ಲಾಯರ್ ಅವರು ಹೋಗಿದ್ದಾರಂತೆ, ಹೋಗುವಾಗ ಅವ್ರು ಹೇಳಿದ್ರಂತೆ ನಿಮ್ಮ ಕಡೆಯವರು ಕಳಿಸಿರೋದು, ಅವ್ರ ಹತ್ರ ಹೇಳಿರೋದು ನಿಮ್ಮ ಕಡೆಯವ್ರು ಕಳಿಸಿರೋದು, ಏನು ಮಾತಾಡಬೇಡ, ಸದ್ದಾಕಬೇಡ, ನಾನು ಹೇಳ್ದ ಜೊತೆಲಿ ನೀನು ಸೈನ್ ಹಾಕು. ನನ್ನ ಹೆಸರು ಹೇಳಿ ಸಹಿ ಹಾಕಿಸಿಕೊಂಡಿದ್ದಾರೆ. ಚಿನ್ನಯ್ಯ ಜಾಸ್ತಿ ದಿನ ಜೈಲಲ್ಲಿ ಇದ್ರೆ ಎಲ್ಲಿ ಎಲ್ಲ ನಿಜ ಆಚೆ ಬಂದ್ಬಿಡುತ್ತೆ ಅಂತ ಹೇಳಿ ಇವರೇ ಯಾರನ್ನೋ ವಕೀಲರನ್ನ ಕಳಿಸಿದ್ದಾರೆ ಮೇಡಮ್. ಕಳಿಸಿದ್ರೆ ಮತ್ತೆ ಇದು ಈ ಕಡೆ ಮಾತಾಡಿದ್ರೆ ಸ್ವಲ್ಪ ಇವ್ರಿಗೂ ಜೀವ ಬರ್ತದಲ್ಲ ಮೇಡಮ್. ಇವಾಗ ತುಂಬ ಇದಾಗಿದ್ದದು ಮೇಡಮ್. ಹೊರಗಡೆ ಇದ್ದುಕೊಂಡೇ ವಕೀಲೆಲ್ಲ ಮಾಡಿಕೊಂಡು ಜಾಮೀನು ತೆಗಿತಾ ಇದ್ದಾರೆ ಮೇಡಮ್. ಅವಾಗ ದುಡ್ಡು ಕಾಸಿದ್ರೆ ಏನು ಬೇಕಾದ್ರೂ ಮಾಡ್ಬೇಕು ಮೇಡಮ್. ಗೌರ್ಮೆಂಟ್ ಅವರು ಅದಕ್ಕೆಲ್ಲ ಇದು ಮಾಡ್ತಾರೆ ಮೇಡಮ್. ಬಡವ್ರಿಗೆ ಏನು ನ್ಯಾಯ ಅಲ್ವಾ ಮೇಡಮ್. ಮೊನ್ನೆನೇ ಅವರು ಫೋನ್ ನಂಬರ್ ಹುಡುಕಿರೋದು ಮೇಡಮ್. ಗೌರ್ಮೆಂಟ್ ವಕೀಲ ಯಾರಂತೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಆವಾಗ ನಾನು ಹೇಳುವಾಗ ನೀವೇ ಕಳಿಸಿದ್ರಂತಲ್ಲಮ್ಮ ಹಾಗಂತ ಹೇಳಿದ್ರು. ಇಲ್ಲ ಸರ್ ನಾವು ಕಳಿಸಿಲ್ಲ ಸರ್, ಯಾರಂತೆ ನಮಗೆ ಗೊತ್ತಿಲ್ಲ ಸರ್, ನೀವೇ ಕೇಳಬೇಕು. ಜೈಲಲ್ಲಿ ಹೋಗಿ ಹೆಂಗೆ ಬಂದರು, ಹೆಂಗೆ ಕೈಯಲ್ಲಿ ತೀಸ್ಕೊಂಡು ಹೋದ್ರು ನೀವು ಕೇಳಬೇಕು ಸರ್, ನಮ್ಮ ಹತ್ರ ಕೇಳಿದ್ರೆ ನಮ್ಗೆ ಹೆಂಗೆ ಗೊತ್ತಾಯ್ತದೆ ಸರ್ ಹಾಗಂತ ನಾನು ಕೇಳಿದೆ. ಚಿನ್ನಯ್ಯನ ವಿರುದ್ಧ ಕಾಣದ ಕೈಗಳ ಷಡ್ಯಂತ್ರ. ಇಲ್ಲ ನಾನು ಸೈನ್ ಹಾಕಿಲ್ಲ ಮೇಡಮ್. ನಮ್ಮ ಯಜಮಾನ್ರ ಹತ್ರನೇ ಸೈನ್ ಇಸಿರೋದು. ಅದು ಮತ್ತೆ ಬಂದು ಬರೆದು ಕೊಡಬೇಕು, ನೀನು ನಿಮ್ಮ ಯಜಮಾನ್ರು ಬರೆದು ಕೊಡಬೇಕು, ನಾವು ಕಳಿಸಿಲ್ಲ, ಅವ್ರಿಗೆ ನಮಗೆ ಏನು ಸಂಬಂಧ ಇಲ್ಲ, ನಮಗೆ ಗೌರ್ಮೆಂಟ್ ಲಾ ಇರ್ದಾರಂತ ಬರೆದು ಕೊಡಬೇಕು ಅಂತ ಹೇಳಿದ್ರು ಮೇಡಮ್. ನೀವು ಇದನ್ನ ಬರ್ದಿದ್ದೀರಾ? ಚಿನ್ನಯ್ಯ ಕೂಡ ಬರೆದ್ಬಿಟ್ಟು ಇನ್ನೊಂದು ಸಪ್ರೇಟ್ ಆಗಿ ನನಗೆ ಯಾರೋ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟು ಈ ಲೆಟರ್ ಅಲ್ಲಿ ಬರ್ದಿರೋದು ಬೇಸಿಕಲಿ ನಮ್ಮ ಹೆಂಡತಿ ಕಳಿಸಿದ್ರು ಅಂತ ಯಾರೋ ಬಂದ್ಬಿಟ್ಟು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋದ್ರು. ಆದ್ರೆ ನಾನು ಸೈನ್ ಹಾಕಿದ್ದೀನಿ ಅಂತ ಹೇಳಿ ಯಾರು ವಕೀಲರು ಬಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಕೇಂದ್ರ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ಚಿನ್ನಯ್ಯ ಸೈನ್ ಹಾಕಿ ಇದು ಜೈಲಿಂದಾನೇ ಬರೆದು ಕೊಟ್ಟಿರೋ ಲೆಟರ್ ಕೊಟ್ಟಿದ್ರು. ಸೊ ನೀವು ಯಾವ ಲಾಯರ್ನು ನೀವು ಕಳಿಸಿಲ್ಲ? ಇಲ್ಲ ಮೇಡಮ್, ಕಳಿಸಿಲ್ಲ ಮೇಡಮ್. ಚಿನ್ನಯ್ಯನ ಪತ್ನಿ ದೂರಿನಲ್ಲಿ ಇದೆ ಸ್ಫೋಟಕ ರಹಸ್ಯ. ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿರುವವರ ವಿರುದ್ಧ ಶಿವಮೊಗ್ಗ ಜೈಲಾಧಿಕಾರಿಗೆ ಚಿನ್ನಯ್ಯನ ಪತ್ನಿ ದೂರು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ದೂರಿನ ಪ್ರತಿ ಲಭ್ಯವಾಗಿದೆ. ಮಲ್ಲಿಕಾ ಸತ್ಯಮಂಗಳಂ, ತಮಿಳುನಾಡು. ಮುಖ್ಯ ಅಧೀಕ್ಷಕರು, ಕೇಂದ್ರ ಕಾರಾಗೃಹ, ಶಿವಮೊಗ್ಗ. ವಿಷಯ ವಕೀಲರನ್ನು ನಿರಾಕರಿಸುವ ಬಗ್ಗೆ. ನಾನು ಮಲ್ಲಿಕಾ, ನನ್ನ ಯಜಮಾನರಾದ ಚಿನ್ನಯ್ಯ ಅವರನ್ನ ಭೇಟಿ ಮಾಡುವ ಸಲುವಾಗಿ ಕೇಂದ್ರ ಕಾರಾಗೃಹಕ್ಕೆ ಅಕ್ಕನೊಂದಿಗೆ ಬಂದಿರ್ತೇನೆ. ನನ್ನ ಗಂಡನೊಂದಿಗೆ ಮಾತನಾಡೋ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ತಿಳಿದುಕೊಂಡಾಗ ಇದೇ ತಿಂಗಳು ನವೆಂಬರ್ 10, 2025ರಂದು ವಕೀಲರೊಬ್ಬರು ಬಂದು ನನ್ನ ಗಂಡನಿಂದ ವಕಾಲತ್ತುಗಳಿಗೆ ಸಹಿ ಮಾಡಿಸಿಕೊಂಡು ಹೋಗಿದ್ದು ತಿಳಿಸಿದ್ದು, ನನ್ನ ಗಂಡ ನಾನು ಕಳುಹಿಸಿದ ವಕೀಲರು ಅಂತ ಭಾವಿಸಿ ಸಹಿ ಮಾಡಿದ್ದು ಅಂತ ಹೇಳಿದ್ದಾರೆ. ಆದ್ರೆ ನಾನು ಯಾವ ವಕೀಲರನ್ನು ಕಳುಹಿಸದೇ ಇದ್ದು ಇದು ಯಾರೋ ಉದ್ದೇಶಪೂರ್ವಕ ಮೋಸ ಮಾಡೋ ಸಲುವಾಗಿ ಸಹಿ ಪಡೆದಿರುತ್ತಾರೆ. ಹಾಗಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುವುದು ಏನಂದ್ರೆ, ನನ್ನ ಗಂಡನಿಂದ ಸಹಿ ಪಡೆದ ವಕೀಲರನ್ನ ಪರಿಗಣನೆಗೆ ತೆಗೆದುಕೊಳ್ಳಬಾರದು ಹಾಗೂ ಮುಂದಿನ ದಿನಗಳಲ್ಲಿ ಈಗ ಮಾಡಿದ ಸಹಿಯನ್ನ ಅವರು ದುರುಪಯೋಗ ಪಡಿಸೋ ಅವಕಾಶವಿದ್ದು, ಅಂತ ಸಂದರ್ಭದಲ್ಲಿ ಅದನ್ನ ಹಾಗೂ ವಕೀಲರನ್ನ ನಿರಾಕರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಗೌರವದೊಂದಿಗೆ ಮಲ್ಲಿಕಾ. ಸ್ಥಳ ಶಿವಮೊಗ್ಗ. ದಿನಾಂಕ 14/11/2025. ಬೋರ್ಡೆ ಮ್ಯಾನ್ ವಿರುದ್ಧ ಬಿ ಗ್ಯಾಂಗ್ ನಡೆಸಿದ ಒಂದೊಂದೇ ಮಸಲತ್ತು ಹೊರಗೆ ಬರ್ತಿದೆ. ಕಥೆಗಾರರ ಅಕ್ರಮ ಕೂಟಕ್ಕೆ ಚಿನ್ನಯ್ಯ ಬಲಿಪಶು ಆದ್ನ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ ಅಪ್ ಪಾರ್ಕ್ ಸ್ಥಾಪಿಸಲಾಗಿದೆ.
ಸತತ 30 ದಿನಗಳಿಂದ ನಡೀತಾ ಇರೋ ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ನಲ್ಲಿ ಏನೆಲ್ಲ ವಿಶೇಷತೆಗಳಿವೆ, ಯಾರೆಲ್ಲ ಗಣ್ಯರು ಭಾಗಿಯಾಗಿದ್ರು, ಈ ಸ್ಪೆಷಲ್ ಸ್ಟೋರಿ. ಐಟಿ ಸಿಟಿಯಲ್ಲಿ ಸ್ಟಾರ್ಟ್ಅಪ್ ಫೆಸ್ಟಿವಲ್, ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಪಾರ್ಕ್ ಆಶಾ ಕಿರಣ. ಕರ್ನಾಟಕದಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಉದ್ಯಮ ಕ್ಷೇತ್ರದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪಿಸಲಾಗಿದೆ. ಬರೋಬ್ಬರಿ 30 ದಿನಗಳಿಂದ ಸ್ಟಾರ್ಟ್ಅಪ್ ಫೆಸ್ಟಿವಲ್ ನಡೀತಾ ಇದೆ. ಇಂದು ಈ ಫೆಸ್ಟಿವಲ್ಗಳಿಗೆ ಕೊನೆ ದಿನ. ಪ್ರಾರಂಭದ ದಿನಗಳಿಂದ ಇಲ್ಲಿಯವರೆಗೂ ಫೆಸ್ಟಿವಲ್ನಲ್ಲಿ ಉದ್ಯಮಿಗಳು, ರಾಜಕಾರಣಿಗಳು, ನಟ ನಟಿಯರು ಸೇರಿ ಹಲವು ಗಣ್ಯಾತಿಗಣ್ಯರು ಭಾಗಿಯಾಗಿದ್ದಾರೆ. It is not only for Bangalore or Karnataka. This is like entire India. People can come and take support from here, and it is a very good move happening, and lots more enthusiastic, and this one entrepreneurs are going to emerge from here quite naturally. ಐಕ್ಯೂ ವೆಂಚರ್ಸ್ ಸ್ಥಾಪಕ ಶಾಫಿ ಶೌಕತ್ ಈ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಹಲವು ಉದ್ಯಮಗಳನ್ನು ಹುಟ್ಟುಹಾಕಿದ್ದಾರೆ. ಹೊಸ ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಕೂಡ ಪರಿಚಯಿಸಲು ಸಿದ್ಧವಾಗಿದೆ. ಬೆಂಗಳೂರು ಎಲ್ಲಾ ಸೌಕರ್ಯ ಇರುವಂತಹ ನಗರ. ಇಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಮಾಡಿರುವುದು ಯುವ ಪೀಳಿಗೆಗೆ ತುಂಬಾ ಒಳ್ಳೆಯದು ಅಂತಾರೆ ಉದ್ಯಮಿ ಶಾರಿಯಾ ಖಾನ್. My message is that you have to work hard, you have to dream big, but you have to wake up from the dream and start working very hard with discipline, dedication. And Bangalore is the right place. You have the talent here, you have the engineering colleges, medical colleges, excellent communicators in English, and also the venture capitalists, the angel investors, and the climate, the infrastructure is also improving now, and what have you. You have everything here. ಸ್ಟಾರ್ಟ್ಅಪ್ ಪಾರ್ಕ್ ಜನರಿಗೆ ಹೊಸ ಟೆಕ್ನಾಲಜಿಯನ್ನ ಪರಿಚಯಿಸ್ತಾ ಇದೆ. ಸ್ಟಾರ್ಟ್ಅಪ್ ಪಾರ್ಕ್ಗೆ ಯುವಕರು ಭೇಟಿ ನೀಡಬೇಕು. ಇಲ್ಲಿರುವಂತಹ ಹೊಸ ವಿಷಯಗಳನ್ನ ಕಲಿಬೇಕು. ತಮ್ಮಲ್ಲಿರುವಂತಹ ಹೊಸ ಆಲೋಚನೆಗಳನ್ನ ಹಂಚಿಕೊಳ್ಳಬೇಕು. ಇದರಿಂದ ವಿನೂತನ ಆವಿಷ್ಕಾರಗಳು ಹುಟ್ಟಿಕೊಳ್ಳುತ್ತೆ ಅಂತಾರೆ ನಟಿ ರಾಗಿಣಿ. ಜಗತ್ತು ನಿಮ್ಮನ್ನ ಗುರುತಿಸುವ ಹಾಗೆ ಹೆಸರು ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡ ಪ್ರಸಾದ್ ಗೌಡ ಸಲಹೆ ನೀಡಿದ್ದಾರೆ. ಇನೋವೇಟಿವ್ ಎಕ್ಸ್ಪೆರಿಮೆಂಟ್ಸ್ ಆದಾಗ, ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ಸ್ ಆದಾಗ ಬಟ್ ಸ್ಟಾರ್ಟಪ್ ಪಾರ್ಕ್ ಇಸ್ ಫ್ಯಾಂಟಾಸ್ಟಿಕ್. ಯಾಕಂದರೆ ಹೊಸೊಬ್ರಿಗೆ ಯಾವತ್ತೂ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಅವ್ರದ್ದು ಏನೇನು ಟ್ಯಾಲೆಂಟ್ ಇದೆ, ಕ್ರಿಯೇಟಿವ್ ಇದೆ, ಅವ್ರದ್ದು ಐಡಿಯಾಸ್ ಏನೇನಿದೆ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಯಾವತ್ತೂ ಇಂಪಾರ್ಟೆಂಟ್ ಇರುತ್ತೆ. It's very nice and very happy that they have Shaukat Ali and team, and they are making an effort to start this startup park in Bangalore. As a matter of fact, Bangalore itself is a very good startup for the people who start their ventures. ನೀವು ಕೂಡ ಸ್ಟಾರ್ಟ್ಅಪ್ ಪಾರ್ಕ್ಗೆ ಭೇಟಿ ಕೊಡಿ, ಆವಿಷ್ಕಾರಗಳ ಬಗ್ಗೆ ತಿಳಿದುಕೊಳ್ಳಿ. ಜೊತೆಗೆ ಈ ಜಗತ್ತಿಗೆ ಹೊಸ ಟೆಕ್ನಾಲಜಿಗಳನ್ನು ಹುಟ್ಟುಹಾಕಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH